ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್. ನಾವು 2024ರ ಅಕ್ಟೋಬರ್ ತಿಂಗಳ ಮಂತ್ಲಿ ಮ್ಯಾಗಝೀನನ್ನು ಅನಲೈಸಿಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಇದು ಫಿಸಿಕ್ಸ್ ವಾಲಾ ಅವರ ಓನ್ಲಿ IAS ಮ್ಯಾಗಝೀನ್. ಕಂಪ್ಲೀಟ್ ಫ್ರೀ ಆಗಿದೆ, ನಿಮ್ಗೆ ಆನ್ಲೈನಲ್ಲಿ ಫ್ರೀ ಆಗಿ ಸಿಗುತ್ತೆ. ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೋಸ್ಕರ ಈ ಒಂದು ಇನಿಷಿಯೇಟಿವ್ನ ನಾವು ಫ್ರೀ ಆಗಿನೇ ಮಾಡ್ತಾ ಇದ್ದೀವಿ. ಇದರ ಸದುಪಯೋಗನ ನೀವೆಲ್ಲರೂ ಕೂಡ ಪಡೆದುಕೊಳ್ಬೇಕು. ಇಲ್ಲಿ ನಾನು ನಿಮಗೆ ಯಾವುದು ಪ್ರಿಲಿಮ್ಸ್ಗೆ ಇಂಪಾರ್ಟೆಂಟ್ ಆಗುತ್ತೆ, ಯಾವುದು ಮೇನ್ಸ್ಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ಕೊಡ್ತೀನಿ. ಈ ವರ್ಷ ಯಾರು ಪ್ರಿಲಿಮ್ಸ್ ಬರೆಯೋರಿದ್ದೀರಿ ಅವ್ರು ಸಂಪೂರ್ಣವಾಗಿ ನಾನು ಪ್ರಿಲಿಮ್ಸ್ ಯಾವ ಟಾಪಿಕ್ ಅನ್ನು ಹೇಳ್ತೀನಿ ಅದ್ರ ಮೇಲೆ ಮಾತ್ರ ಫೋಕಸ್ ಮಾಡಿ. ಇನ್ನು ಆಮೇಲೆ 2026ಕ್ಕೆ ಯಾರು ನೀವು ಪ್ರಿಲಿಮ್ಸ್ ಪರೀಕ್ಷೆನ ಬರೆಯೋರಿದ್ದೀರಿ ಅಥವಾ ಎಕ್ಸಾಮ್ ಅನ್ನು ಅಟೆಂಪ್ಟ್ ಮಾಡೋರಿದ್ದೀರಿ, ನೀವು ಪ್ರಿಲಿಮ್ಸ್ ಅನ್ನು ಕೂಡ ಓದ್ಕೊಳ್ಬೇಕು, ಜೊತೆಗೆ ಪ್ರತಿಯೊಂದು ವರ್ಡ್ ಟು ವರ್ಡ್ ಅನ್ನು ಕೂಡ ಓದ್ಕೊಳ್ಬೇಕು. ನಾನಿಲ್ಲಿ ವರ್ಡ್ ಟು ವರ್ಡ್ ನಿಮಗೆ ಎಕ್ಸ್ಪ್ಲೇನ್ ಮಾಡಲ್ಲ, ಯಾವ್ದು ಇಂಪಾರ್ಟೆಂಟ್ ಇದೆ ಯಾವ್ದು ಇಂಪಾರ್ಟೆಂಟ್ ಇಲ್ಲ ಅಂತ ಹೇಳ್ತೀನಿ. ನೀವು ಇಂಗ್ಲಿಷ್ನ ಓದೋಕೆ ಕಲಿಬೇಕು ಅಂತಂದ್ರೆ ಈ ಮ್ಯಾಗಝೀನನ್ನ ಕಡ್ಡಾಯವಾಗಿ ಓದಬೇಕಾಗತ್ತೆ. ಓಕೆ, ಸೊ ಮೊದಲು ಸ್ಟ್ಯಾಟಿಕ್, ಮಂತ್ಲಿ ಮ್ಯಾಗಝೀನು, ನ್ಯೂಸ್ ಪೇಪರ್, ಈ ಮೂರು ಮೇಲೂ ಕೂಡ ನೀವು ಫೋಕಸ್ ಮಾಡಿದಾಗ UPSC ಎಕ್ಸಾಮನ್ನು ಈಸಿಯಾಗಿ ಕ್ಲಿಯರ್ ಮಾಡಬಹುದು. ಈಗಾಗಲೇ ನಾವು ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಇವೆಲ್ಲ ತಿಂಗಳ ಮ್ಯಾಗಝೀನ್ನ ನೀಟಾಗಿ ಕವರ್ ಮಾಡಿದ್ದೀವಿ. ಇಲ್ಲಿವರೆಗೂ ವಿಷನ್ ಮ್ಯಾಗಝೀನ್ನ ಮಾಡ್ತಾ ಇದ್ದೀವಿ. ಸೊ ಅದಕ್ಕಿಂತ ಚೆನ್ನಾಗಿ ಈಗ ಓನ್ಲಿ IAS ಬರ್ತಾ ಇದೆ ಅನ್ನೋ ಕಾರಣಕ್ಕೆ ನಾವು ನಿಮಗೆ ಓನ್ಲಿ IAS ಮ್ಯಾಗಝೀನ್ ಅನಾಲಿಸಿಸ್ ಮಾಡ್ತಾ ಇದ್ದೀವಿ. ಸೊ ಇದರ ಸದುಪಯೋಗವನ್ನು ಕೂಡ ನೀವೆಲ್ಲರೂ ಕೂಡ ಪಡೆದುಕೊಳ್ಳಿ. ಓಕೆ, ಸರಿ, ಹಾಗಾದರೆ ಕ್ಲಾಸನ್ನು ಶುರು ಮಾಡೋಣ. ಈಸಿಯಾಗಿ ಇರುತ್ತೆ, ನಾನು ಬೇಸಿಕ್ ಆಗಿ ನಿಮ್ಗೆ ಹೇಳ್ಕೊಡ್ತೀನಿ, ಅಷ್ಟೇ ನೀಟಾಗಿ ಕವರ್ ಮಾಡ್ಕೊಳ್ತಾ ಹೋಗಿ. ಯಾವುದಕ್ಕೆ ಜಾಸ್ತಿ ಒತ್ತು ಕೊಡಬೇಕು, ಯಾವುದಕ್ಕೆ ಜಾಸ್ತಿ ಒತ್ತು ಕೊಡಬಾರ್ದು, ಇವೆರಡು ಕೂಡ ನಿಮ್ಗೆ ಗೊತ್ತಿರಬೇಕು. ಅದನ್ನು ನಾನು ಇಲ್ಲಿ ನಿಮ್ಗೆ ಟೀಚ್ ಮಾಡ್ತಾ ಇದ್ದೀನಿ. ಓಕೆ, ಲೆಟ್ಸ್ ಬಿಗಿನ್. ಮೊದಲನೇದಾಗಿ ನೀವು ಇಲ್ಲಿ ನೋಡಬಹುದು ಟಾಪಿಕ್ ಏನಿದೆ, ಕ್ಲಾಸಿಕಲ್ ಲ್ಯಾಂಗ್ವೇಜ್ ಸ್ಟೇಟಸ್ ಅಪ್ರೂವ್ಡ್ ಫಾರ್ 5 ಲ್ಯಾಂಗ್ವೇಜಸ್. ಇದು ನಮಗೆ ಪ್ರಿಲಿಮ್ಸ್ಗೆ ತುಂಬಾ ಮುಖ್ಯ ಆಗುತ್ತೆ. ಮೇನ್ಸ್ ಅಲ್ಲಿ ಇದ್ರ ಬಗ್ಗೆ ಕೇಳೋದು ತುಂಬಾ ಅಪರೂಪ. ಕೇಳಬಹುದು ಆರ್ಟ್ ಅಂಡ್ ಕಲ್ಚರ್ನಲ್ಲಿ GS 1 ನಲ್ಲಿ ಏನಿದೆ ಟಾಪಿಕ್ ನಲ್ಲಿ ನೋಡಿ. ಯೂನಿಯನ್ ಕ್ಯಾಬಿನೆಟ್ ನಲ್ಲಿ ಅಪ್ರೂವ್ ಆಗಿದೆ ಈ ಮರಾಠಿ, ಬೆಂಗಾಳಿ, ಅಸ್ಸಾಮೀಸ್, ಪಾಲಿ, ಪ್ರಾಕೃತ್ ಈ ಸುಮಾರು 5 ಭಾಷೆಗಳಿಗೆ ಮತ್ತೆ ಯಾವ ಒಂದು ಸ್ಥಾನಮಾನವನ್ನು ಕೊಟ್ಟಿದ್ದಾರೆ, ಶಾಸ್ತ್ರೀಯ ಸ್ಥಾನಮಾನ ಅಂತ ಕರಿತೀವಿ ನಾವು ಕನ್ನಡದಲ್ಲಿ. ಇದು ನಿಮಗೆ ಗೊತ್ತಿರಲಿ. ಓಕೆ, ಕೇಳ್ಬೋದು ಪ್ರಿಲಿಮ್ಸ್ ನಲ್ಲಿ. ಆಮೇಲೆ ನಮ್ಮ ಸಂವಿಧಾನದಲ್ಲಿ 8ನೇ ಶೆಡ್ಯೂಲ್ ಅಂತ ಬರುತ್ತೆ, 8th ಶೆಡ್ಯೂಲ್ ಅಂತ. ಇಲ್ಲಿ ಸುಮಾರು 14 ಭಾಷೆಗಳಿದ್ವು ಮೊದಲು, ಈಗ 22 ಭಾಷೆಗಳಲ್ಲಿವೆ. 8th ಶೆಡ್ಯೂಲ್ ಭಾಷೆಗಳೇ ಬೇರೆ, ಕ್ಲಾಸಿಕಲ್ ಲ್ಯಾಂಗ್ವೇಜ್ ಸ್ಥಾನಮಾನವೇ ಬೇರೆ. 8th ಶೆಡ್ಯೂಲ್ ನಲ್ಲಿರುವಂಥ ಎಲ್ಲಾ ಭಾಷೆಗಳಿಗೂ ಕೂಡ ಕ್ಲಾಸಿಕಲ್ ಸ್ಥಾನಮಾನವನ್ನು ಕೊಡಲಾಗಿದೆಯಾ ಅಂತ ಕೇಳಿದ್ರೆ ಇಲ್ಲ. ಯಾಕಂದ್ರೆ ಇಲ್ಲಿರುವಂಥ ಪ್ರಾಕೃತ ಮತ್ತು ಪಾಲಿ ಅನ್ನುವಂಥ ಭಾಷೆಗಳು ನಮ್ಮ 8th ಶೆಡ್ಯೂಲ್ ನಲ್ಲಿ ಇಲ್ಲ. ನಿಮಗೆ ಗೊತ್ತಿರಬೇಕು. ಮೊದಲು 6 ಏನಿದ್ವಲ್ಲ, ಯಾವ 6 ಇವೆ ಕಮೆಂಟ್ ಮಾಡಿ ನನಗೆ ಕೆಳಗಡೆ ತಿಳಿಸಿ. ಟೋಟಲ್ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿರುವಂತಹ 11 ಭಾಷೆಗಳಾಗಿವೆ. ಈಗ 6 ಇದ್ವು ಅನ್ಸುತ್ತೆ, 6 + 5 ಅವು ಯಾವುವು ಅಂತ ನನಗೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬೇಕು, ಅಥವಾ ನಾನು ಏನಾದರೂ ತಪ್ಪು ಹೇಳಿದ್ರೆ ಸಂಖ್ಯೆನ ತಿದ್ದಬೇಕು ನನ್ನನ್ನ. ಓಕೆ, ಹಾಗೇನೆ ಈ 14 8th ಶೆಡ್ಯೂಲ್ ಭಾಷೆಯಲ್ಲಿ ಇದ್ವು, ಅವು ಈಗ 22 ಆಗಿದೆ. ಯಾವ್ದನ್ನ ಆಡ್ ಮಾಡಿದ್ದಾರೆ ಎಕ್ಸ್ಟ್ರಾ, ಸಿಂಧಿ ಅನ್ನೋದನ್ನ ಆಡ್ ಮಾಡಿದ್ದಾರೆ 67ರಲ್ಲಿ, ಕೊಂಕಣಿ, ಮಣಿಪುರಿ, ನೇಪಾಳಿಗಳನ್ನ 92ರಲ್ಲಿ, ಬೋಡೋ, ಡೋಗ್ರಿ, ಮೈಥಿಲಿ, ಸಂತಾಲಿಗಳನ್ನ 2004ರಲ್ಲಿ ಆಡ್ ಮಾಡಲಾಗಿದೆ. 92ನೇ ತಿದ್ದುಪಡಿ ಮುಖಾಂತರ ನೆನ್ಪಿಟ್ಕೊಳ್ಳಿ, ತುಂಬಾ ಮುಖ್ಯ ಆಗುತ್ತೆ. 92ನೇ ತಿದ್ದುಪಡಿ ನಮ್ಮ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಅಂಶ. ಸರಿ, ನೆಕ್ಸ್ಟ್ ಏನು ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಂತ ಅಂದ್ರೆ ಶಾಸ್ತ್ರೀಯ ಸ್ಥಾನಮಾನ ಅಂತ ಕರಿತೀವಿ. ಯಾವಾಗ ಕೊಡ್ತಾರೆ ಇದನ್ನ, ಒಂದು ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಇರಬೇಕು ಆ ಭಾಷೆಗೆ, ಲಿಟ್ರರಿ ಇರಬೇಕು, ಅಂದ್ರೆ ಸಂಪದ್ಭರಿತವಾದಂತಹ ಸಾಹಿತ್ಯ ಇರಬೇಕು ಆ ಭಾಷೆದು, ಮತ್ತೆ ಯುನಿಕ್ ಕಲ್ಚರಲ್ ಹೆರಿಟೇಜ್, ಅವರದೇ ಆದಂತಹ ಒಂದು ಸಂಸ್ಕೃತಿ ಇರಬೇಕು. ನಮ್ಮ ಕನ್ನಡ ಕೂಡ ಅದಕ್ಕೇನೆ ಸಿಕ್ಕಿದೆ ಇಲ್ಲಿ, ಹೌದಲ್ವಾ? ಸೊ ಯಾವ್ಯಾವ ಭಾಷೆಗೆ ಸಿಕ್ಕಿದೆ ಅಂತ ಅಂದ್ರೆ ತಮಿಳಿಗೆ ಸಿಕ್ಕಿದೆ, ಕನ್ನಡಕ್ಕೆ ಸಿಕ್ಕಿದೆ, ತೆಲುಗು, ಮಲಯಾಳಂ, ಒಡಿಯಾ, ಸಂಸ್ಕೃತ್. ಸೊ ಟೋಟಲ್ 6 ಇದ್ವು, ಈಗ ಮತ್ತೊಂದು 5 ಆಡ್ ಆಗಿದೆ. 11 ಭಾಷೆಗಳಿವೆ. 11 ಕೂಡ ತುಂಬಾ ಮುಖ್ಯ, ಎಲ್ಲವನ್ನು ಕೂಡ ನೆನ್ಪಿಟ್ಕೊಳ್ಳಿ ಹೆಸರನ್ನ. ಸರಿ, ಮತ್ತೇನೇನು ಕ್ರೈಟೇರಿಯಾ ಇದೆ ಅಂತ ನೋಡಿದಾಗ ಅದು ಏನ್ಷಿಯಂಟ್ ಒರಿಜಿನ್ ಆಗಿರಬೇಕು. ಪ್ರಿಲಿಮ್ಸ್ ಅಲ್ಲಿ ಕೇಳ್ತಾರೆ, ಸುಮಾರು 1500ರಿಂದ 2000 ವರ್ಷ ಇರಬೇಕು. ಹೆರಿಟೇಜ್ ಇರಬೇಕು. ಅದ್ರದ್ದು ಹೆರಿಟೇಜ್ ಅಂದ್ರೆ ಕನ್ನಡದಲ್ಲಿ ಪರಂಪರೆ ಅಂತ ಕರಿತೀವಿ. ಒರಿಜಿನಾಲಿಟಿ ಇರಬೇಕು, ಒರಿಜಿನಲ್ ಇರಬೇಕು, ಭಾಷೆ ಕಾಪಿ ಮಾಡಬಾರ್ದು ಅದು. ಓಕೆ, ಈಗ ಇಂಗ್ಲಿಷ್ ಭಾಷೆ ಹೇಗೆ ರೂಪುಗೊಂಡಿದೆ, ಜಾಸ್ತಿ ಕಾಪಿನೇ ಇದೆ ಅದರಲ್ಲಿ, ಒರಿಜಿನಾಲಿಟಿ ಅನ್ನೋದಿಲ್ಲ ಅಲ್ವಾ? ಸೊ ಆ ಥರ ಇರಬಾರ್ದು. ಇನ್ನು ಡಿಸ್ಟಿಂಕ್ಟ್ ಎವಲ್ಯೂಷನ್ ಅಂದ್ರೆ ಸ್ವಂತವಾಗಿ ರೂಪುಗೊಂಡಿರುವಂತ ಭಾಷೆ ಆಗಿರ್ಬೇಕು ಅದು. ಈಗ ಉದಾಹರಣೆಗೆ ನಮ್ಮ ದ್ರಾವಿಡ ಭಾಷಾ ಪರಿವಾರ ಅಂತ ಬರುತ್ತೆ, ನಮ್ಮ ಕನ್ನಡ ಆಗಿರ್ಬೋದು, ತಮಿಳು, ತೆಲುಗು, ಮಲಯಾಳಂ ಇವೆಲ್ಲ ಒಂದೇ ಒರಿಜಿನ್ ಇದ್ರೂ ಕೂಡ ಅವ್ರದ್ದು ಒಂದು ವಿಭಿನ್ನತೆ ಇದೆ, ಆ ಭಾಷೆಗಳಲ್ಲಿ ಒರಿಜಿನಾಲಿಟಿ ಇದೆ, ಅದನ್ನ ನೋಡ್ತಾರೆ ಇಲ್ಲಿ ಕೊಡುವಾಗ. ಬಟ್ ಸಾಮಾನ್ಯವಾಗಿ ಏನಾಗುತ್ತೆ ಗೊತ್ತಾ, ಇತ್ತೀಚೆಗೆ ರಾಜಕೀಯ ಕಾರಣಗಳಿಗೂ ಕೂಡ ಶಾಸ್ತ್ರೀಯ ಸ್ಥಾನಮಾನ ಕೊಡ್ತಾ ಇದ್ದಾರೆ. ಇಲ್ಲಿ ನಾವು ನೋಡಬಹುದು, ಇದು ಯಾವ್ದಿರ್ಬೋದು, ಇದು ಬೆಂಗಾಳಿ, ಮೈಥಿಲಿ, ಅಸ್ಸಾಮೀಸ್, ಪಾಲಿ ಇವೆಲ್ಲವೂ ಕೂಡ 2000 ವರ್ಷಕ್ಕೆ ಹಳೆಯದ ಇಲ್ವಾ ಅನ್ನೋದನ್ನ ಚೆಕ್ ಮಾಡಬೇಕಾಗಿತ್ತು. ಮಾಡಿದಾರ ಇಲ್ಲವೋ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ನೀವು ಡೀಟೇಲ್ ಆಗಿ ನೋಡ್ಕೊಳ್ಳಿ. ಕಾಂಟ್ರವರ್ಷಿ ನಮಗೆ ಇಲ್ಲಿ ಅಗತ್ಯ ಇಲ್ಲ.
ಸರಿ, ಬೆನಿಫಿಟ್ಸ್ ಏನೇನಿದೆ ತುಂಬಾ ಮುಖ್ಯ. ಏನಿಲ್ಲ, ಬೆನಿಫಿಟ್ಸ್ ಏನಿದೆ ಅಂತ ಅಂದ್ರೆ ಇದ್ರ ಬಗ್ಗೆ ಆಳವಾಗಿ ಅಧ್ಯಯನ ಮಾಡೋಕೆ ಅವಕಾಶವನ್ನ ಮಾಡಿಕೊಡ್ತಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹುಮಾನಗಳು ಕೂಡ ಇಲ್ಲಿ ಸಿಗುತ್ತೆ. ಹಾಗೇನೆ ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ಅಂತ ಬರುತ್ತೆ. ಓಕೆ, ಅಂದ್ರೆ ಕನ್ನಡದಲ್ಲಿ ಅದಕ್ಕೆ ನಾವು ವಿಶ್ವವಿದ್ಯಾನಿಲಯ ಅನುದಾನ ಅಥವಾ ಸಹಾಯಧನ ಆಯೋಗ ಅಂತ ಕರಿತೀವಿ. ಸೊ ಅವ್ರು ಇದಕ್ಕೆ ವಿಶೇಷವಾದಂತಹ ನಿಮ್ಮ ಯೂನಿವರ್ಸಿಟಿಗಳಲ್ಲಿ ವಿಶೇಷವಾದಂತಹ ಒಂದು ಪೀಠವನ್ನು ಮಾಡಿ ಅಂತಾನೂ ಕೂಡ ಹೇಳಿರ್ತಾರೆ. ಒಂದು ಸ್ವಲ್ಪ ಫಂಡ್ ಕೂಡ ಸಿಗುತ್ತೆ. ಇವೆಲ್ಲವೂ ಕೂಡ ಇದರಿಂದ ಆಗಬಹುದಾದಂತಹ ಅನುಕೂಲಗಳು. ಓಕೆ, ಸೊ ಆ ಭಾಷೆಯು ಕೂಡ ಬೆಳವಣಿಗೆ ಹೊಂದ್ತಾ ಹೋಗುತ್ತೆ. ಸರಿ, ಇವೆಲ್ಲವೂ ಕೂಡ ಶಾಸ್ತ್ರೀಯ ಸ್ಥಾನಮಾನದ ಬಗ್ಗೆ ಪ್ರಿಲಿಮ್ಸ್ ನಲ್ಲಿ ಕೇಳಬಹುದಂತ ಟಾಪಿಕ್ ಇದು. ನೆಕ್ಸ್ಟ್, ಬಂಜಾರಾ ವಿರಾಸತ್ ಮ್ಯೂಸಿಯಂ ಅನ್ನುವಂತ ಒಂದು ಟಾಪಿಕ್ ಇದೆ. ಏನು ಅಷ್ಟೊಂದು ಮುಖ್ಯವಾಗಿರೋ ಅಂಶ ಅಲ್ಲ ಇದು. ಓಕೆ, ಪ್ರಿಲಿಮ್ಸ್ UPSC ಲೆವೆಲ್ಗೆ ಬಂದ್ರೆ ಅಥವಾ ರಾಜ್ಯದಲ್ಲಿದೆ ಅದು ಅಲ್ಲಿ ಮುಖ್ಯ ಆಗುತ್ತೆ. ಬಟ್ UPSC ಅಂತ ಬಂದಾಗ ನನಗೆ ಡೌಟ್ಸ್ ಇದ್ರ ಬಗ್ಗೆ ಕೇಳುವಂಥದ್ದು. ಯಾಕೆ ಸುದ್ದಿಯಲ್ಲಿದೆ ಅಂತ ಅಂದ್ರೆ ಪ್ರಧಾನಮಂತ್ರಿಗಳು ಇತ್ತೀಚೆಗೆ ಬಂಜಾರಾ ವಿರಾಸತ್ ಮ್ಯೂಸಿಯಂ ಅನ್ನ ಮಹಾರಾಷ್ಟ್ರದ ವಾಶಿಮ್ ಅನ್ನುವಂತ ಒಂದು ಪ್ರದೇಶದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಓಕೆ, ಇನಾಗ್ಯುರೇಟ್ ಮಾಡಿದ್ದಾರೆ ಅದನ್ನ. ಇಲ್ಲಿ ನಮಗೆ ಇಂಪಾರ್ಟೆಂಟ್ ಆಗೋದು UPSCಗೆ ಸಂತ ಸೇವಾಲಾಲ್ ಅವರು. ಇವ್ರ ಬಗ್ಗೆ ನಾವು ಕೇಳಬಹುದು UPSC ನಲ್ಲಿ. ನೋಡೋಣ ಏನಿದೆ ಇದ್ರ ಬಗ್ಗೆ ಟಾಪಿಕ್. ಇವರು ನಮ್ಮ ಕರ್ನಾಟಕದಲ್ಲಿ ಹುಟ್ಟಿದ್ದಾರೆ. ಓಕೆ, ಅಷ್ಟು ಸಾಕು. ಅದು ಊರು ನೆನ್ಪಿಟ್ಕೊಳ್ಳೋ ಅಗತ್ಯ ಇಲ್ಲ. ಹಿ ವಾಸ್ ಅ ಸೋಷಿಯಲ್ ರಿಫಾರ್ಮರ್, ಸಾಮಾಜಿಕ ಸುಧಾರಕರಾಗಿದ್ರು ಅವರು. ಹಾಗೇನೆ ಅವರಿಗೆ ಆಯುರ್ವೇದ ಮತ್ತು ನ್ಯಾಚುರೋಪತಿಯ ಜ್ಞಾನ ಇತ್ತು. ಓಕೆ, ಇಷ್ಟು ಅಂಶ ನೆನ್ಪಿಟ್ಕೊಳ್ಳಿ. ನೋಡಿ, ನಿಮ್ಗೊಂದು ಮಾತು ಹೇಳ್ತೀನಿ, UPSC ಅಂದ ತಕ್ಷಣ ಕೆಲವೊಬ್ರು ಏನ್ ಅನ್ಕೊಳ್ತಾರೆ, ಎಲ್ಲನೂ ಕೂಡ ನನಗೆ ಗೊತ್ತಿರಲೇಬೇಕು. ಸುಳ್ಳದು, ಕಂಪ್ಲೀಟ್ಲಿ ರಾಂಗ್. ನಿಮ್ಗೊಂದು ಮಾತು ಹೇಳ್ತೀನಿ, ಈಗ PSI ಓದುವಂತ ವಿದ್ಯಾರ್ಥಿಗಳಿಗೆ ಗೊತ್ತಿರುವಂತ ಎಷ್ಟೋ ಅಂಶಗಳು UPSC ಓದೋರ್ಗೆ ಗೊತ್ತಿರೋದಿಲ್ಲ. ನನಗೂ ಕೂಡ ಗೊತ್ತಿರೋದಿಲ್ಲ. ಯಾಕಂದ್ರೆ UPSC ಪರೀಕ್ಷೆಯ ಪ್ಯಾಟರ್ನೇ ಬೇರೆ ಇದೆ, PSI ಪರೀಕ್ಷೆ ಪ್ಯಾಟರ್ನೇ ಬೇರೆ ಇದೆ. ಸೊ ಪ್ರತಿಯೊಂದು ಪರೀಕ್ಷೆಗೂ ಅದರದೇ ಆದಂತ ಒಂದು ಪ್ಯಾಟರ್ನ್ಗಳಿರುತ್ತೆ. ಹಾಗಾಗಿ ಎಲ್ಲಾನು ಕೂಡ ಗೊತ್ತಿರಬೇಕಂತ ಏನಿಲ್ಲ, ಏನು ಬೇಕು ಅದು ಗೊತ್ತಿರಬೇಕಷ್ಟೆ UPSC ಪರೀಕ್ಷೆಯಲ್ಲಿ. ಸರಿ, ಆ ಥರ ನಿಮ್ಗೆ ಟೀಚ್ ಮಾಡ್ತಾ ಇದ್ದೀನಿ ಅಷ್ಟೆ. ನೆಕ್ಸ್ಟ್ ಇಲ್ಲಿ ಬಂಜಾರ ಕಮ್ಯುನಿಟಿ ಬಗ್ಗೆ ಕೊಟ್ಟಿದ್ದಾರೆ. ಸೊ ಬಂಜಾರ ಕಮ್ಯುನಿಟಿಗೆ ಇವರನ್ನ ಗಿಪ್ಸೀಸ್ ಅಂತ ಕೂಡ ಕರೀತಾರೆ. ಕೇಳ್ಬೋದು ಪ್ರಿಲಿಮ್ಸ್ ಅಲ್ಲಿ, ನೆನ್ಪಿಟ್ಕೊಳ್ಳಿ, ಗಿಪ್ಸೀಸ್ ಅಂತ ಹೇಳಿ. ಹಾಗೇನೆ ಯಾಕೆ ಆ ಹೆಸರು ಹುಟ್ಕೊಂಡಿದೆ ಅಂದ್ರೆ ವನಜ ಅಂದ್ರೆ ಟ್ರೇಡ್, ವ್ಯಾಪಾರ, ಜಾರ ಅಂತ ಅಂದ್ರೆ ಟ್ರಾವೆಲ್. ಅವರು ತಿರುಗಾಡಿಕೊಂಡು ವ್ಯಾಪಾರ ಮಾಡ್ತಾ ಇದಾರೆ ಅಂತ ಆ ಕಾರಣಕ್ಕೆ ಈ ಒಂದು ನೇಮ್ ಬಂದಿದೆ. ಕರ್ನಾಟಕದಲ್ಲಿ ಅವ್ರನ್ನ ನಾವು ಲಂಬಾಣಿ ಅಂತ ಕರಿತೀವಿ, ಆಂಧ್ರದಲ್ಲಿ ಲಂಬಾಡಿ ಅಂತ ಕರೀತಾರೆ, ಗ್ವಾರ್ ಅಂತ ಹೇಳಿ ರಾಜಸ್ಥಾನದಲ್ಲಿ ಕರೀತಾರೆ. ನೋಡ್ಕೊಳ್ಳಿ ಅವುಗಳನ್ನ ಆಮೇಲೆ. ಇವರು ಮಾತಾಡುವಂತಹ ಭಾಷೆ ಗೋರ್ಬೋಲಿ ಅನ್ನುವಂಥದ್ದು ಬರುತ್ತೆ. ಓಕೆ, ಅದು ಇಂಡೋ ಆರ್ಯನ್ ಒಂದು ವಿಭಾಗಕ್ಕೆ ಸೇರ್ಕೊಂಡಿದೆ. ದ್ರಾವಿಡ ಭಾಷಾ ಪರಿವಾರ, ಇಂಡೋ ಆರ್ಯನ್ ಪರಿವಾರ ಅಂತ ಬರುತ್ತೆ. ಇಷ್ಟು ಗೊತ್ತಿದ್ರೆ ಸಾಕು. ಇಂಡೋ ಆರ್ಯನ್ ಭಾಷಾ ಮೂಲಕ್ಕೆ ಸೇರಿರುವಂತಹ ಭಾಷೆ ಯಾವುದು? ಗೋರ್ಬೋಲಿ ಅಂತ ಹೇಳಿ. ಇಷ್ಟು ಗೊತ್ತಿದ್ರೆ ಸಾಕು. ನೆಕ್ಸ್ಟ್ ಮೂರನೇ ಟಾಪಿಕ್, ನ್ಯಾಷನಲ್ ಮರಿಟೈಮ್ ಹೆರಿಟೇಜ್ ಕಾಂಪ್ಲೆಕ್ಸ್. ಮರಿಟೈಮ್ ಅಂತ ಅಂದ್ರೆ ಏನು? ಕಡಲ, ಸಮುದ್ರಕ್ಕೆ ಸಂಬಂಧಪಟ್ಟಿರೋದು. ಓಕೆ, ಸೊ ಎಲ್ಲಿ ಇದು ಆರಂಭ ಆಗಿದೆ? ಇದೊಂದು ಹೆರಿಟೇಜ್ ಕಾಂಪ್ಲೆಕ್ಸ್ ಅಂದ್ರೆ ಒಂದು ಸಂಕೀರ್ಣ, ಒಂದು ಬಿಲ್ಡಿಂಗ್ ಏನೋ ದೊಡ್ಡದು. ಕಾಂಪ್ಲೆಕ್ಸ್ ಅಂದ್ರೆ ಆ ತರ ಇಮ್ಯಾಜಿನೇಷನ್ ಇರಬೇಕು ನಿಮ್ದು. NHMC ಅಂತ ಹೇಳಿ. ಇದು ಎಲ್ಲಿ ಸ್ಟಾರ್ಟ್ ಆಗಿದೆ? ಲೋಥಲ್ ನಲ್ಲಿ, ಗುಜರಾತ್ನ ಲೋಥಲ್ ನಲ್ಲಿ ಇದು ಆರಂಭ ಆಗಿದೆ. ಸೊ ಯಾವ್ದರ ಅಡಿಯಲ್ಲಿ ಇದು? ಮಿನಿಸ್ಟ್ರಿ ಆಫ್ ಪೋರ್ಟ್ಸ್ ನ ಅಡಿಯಲ್ಲಿ ಇದು ಒಂದು ಕೆಲಸ ಮಾಡುತ್ತೆ. ಏನ್ ಹೇಳುತ್ತೆ? ಇದೇನ್ ತೋರಿಸುತ್ತೆ ನಮಗೆ? ಭಾರತ ಸುಮಾರು 4,500 ವರ್ಷದ ಮರಿಟೈಮ್ ಹೆರಿಟೇಜ್, ನಮ್ಮ ಪರಂಪರೆಯನ್ನು ತೋರಿಸೋಕೆ ಇದನ್ನ ಆರಂಭ ಮಾಡಿದ್ದಾರೆ. ಲೋಥಲ್ ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಪ್ಲೇಸ್ ಇದು. ಯಾವ ನಾಗರಿಕತೆಗೆ ಸಂಬಂಧಪಟ್ಟಿದೆ ಗೊತ್ತಿದೆಯಾ? ನೋಡೋಣ, ಸ್ಟಡಿ ಮಾಡ್ತೀವಿ ಅದನ್ನ. ಓಕೆ, ಇಲ್ಲಿದೆ ನೋಡಿ, ಅಬೌಟ್ ಲೋಥಲ್. ಇದನ್ನ SR ರಾವ್ ಅವರು ಡಿಸ್ಕವರ್ ಮಾಡಿದ್ರು. ಹೆಸರು ಕೇಳಲ್ಲ UPSC ನಲ್ಲಿ, ಅಗತ್ಯ ಇಲ್ಲ. ಇದು ಸದರ್ನ್ ಮೋಸ್ಟ್ ಸೈಟ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂಡ್ ಓನ್ಲಿ ಪೋರ್ಟ್ ಟೌನ್. ನೆನ್ಪಿಟ್ಕೊಳ್ಳಿ, ಸಿಂಧೂ ಕಣಿವೆ ಅಥವಾ ಸಿಂಧೂ ನದಿ ನಾಗರಿಕತೆ ಅಂತ ಬಂದ್ರೆ ಸದರ್ನ್ ಮೋಸ್ಟ್, ಅತ್ಯಂತ ದಕ್ಷಿಣದಲ್ಲಿದ್ದಂತಹ ಒಂದು ಸ್ಥಳ ಆಗಿದೆ. ಹಾಗೇನೆ ಇಲ್ಲಿ ನಮ್ಗೆ ಏನ್ ಕಂಡು ಬರುತ್ತೆ? ಇದು ಏಕೈಕ ಪೋರ್ಟ್ ಆಗಿತ್ತು, ಏಕೈಕ ಬಂದರು ಸಿಂಧೂ ನದಿ ಕಣಿವೆ ನಾಗರಿಕತೆ ಟೈಮ್ ನಲ್ಲಿ. ಓಕೆ, ಅರ್ಥ ಆಗ್ತಾ ಇದೆ ನಾನು ಹೇಳ್ತಾ ಇರೋದು? ಈ ತರ ಸ್ಟಡಿ ಮಾಡಿ UPSCಗೆ. ಇದು ನದಿ, ಇದ್ರ ಪಕ್ಕದಲ್ಲಿರುವಂತ ನದಿ ಯಾವ್ದಿದೆ? ಭೋಗಾವ ಅನ್ನುವಂತ ಒಂದು ನದಿ ಇದ್ರ ಪಕ್ಕದಲ್ಲಿ ಕಂಡು ಬರುತ್ತೆ. ಗಲ್ಫ್ ಆಫ್ ಕ್ಯಾಂಬತ್ ನ ಸಮೀಪ ಅದು ನಮಗೆ ಕಂಡು ಬಂದಿದೆ. ನೋಡ್ಕೊಳ್ಳಿ, ಗಲ್ಫ್ ಆಫ್ ಕ್ಯಾಂಬತ್ ಎಲ್ಲಿದೆ? ಓಕೆ, ಈ ಭಾಗದಲ್ಲಿದೆ. ಇಲ್ಲಿ ನೋಡಿ, ಲೋಥಲ್ ಅನ್ನುವಂಥದ್ದು ಇದೆಯಲ್ಲ. ಸೊ ಇದು ಟ್ರೇಡ್ ಸೆಂಟರ್ ಆಗಿತ್ತು ಆಗಿನ ಕಾಲದಲ್ಲಿ. ಸರಿ, ಇಷ್ಟಿದ್ರೆ ಸಾಕು. ಇನ್ನು ನ್ಯೂಸ್ ಇನ್ ಶಾರ್ಟ್ಸ್ ಅಂತ ಇದೆ ಕೆಲವೊಂದು. ಅಭಿದಮ್ಮ ದಿವಸ್ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ. ಏನಿದು? ದ ಮಿನಿಸ್ಟ್ರಿ ಆಫ್ ಕಲ್ಚರ್ ಇನ್ ಕೊಲಾಬರೇಷನ್ ವಿತ್ ಇಂಟರ್ನ್ಯಾಷನಲ್ ಬುದ್ಧಿಸ್ಟ್ ಕಾನ್ಫರೆನ್ಸ್. ಓಕೆ, ಬುದ್ಧಿಸ್ಟ್ಗೆ ಸಂಬಂಧಪಟ್ಟಿರುವಂತ ಒಂದು ಕಾನ್ಫರೆನ್ಸ್ಗೆ ಸಂಬಂಧಪಟ್ಟಿರೋ ಅಂಶ ಇದೆ ಇದು. ಅಭಿಧಮ್ಮ ಅಂತ ಅಂದ್ರೆ ಇದು ಕಲೆಕ್ಷನ್ ಆಫ್ ಸುತ್ತಾಸ್, ಟೀಚಿಂಗ್ಸ್. ಯಾರು ಬೋಧನೆ ಮಾಡಿದ್ರು? ಬುದ್ಧ ಮಾಡಿದಂತಹ ಬೋಧನೆಗಳ ಬಗ್ಗೆ ಇರುವಂತಹ ಅಂಶ. ಇದನ್ನ ನಾವು ಆರ್ಟ್ ಅಂಡ್ ಕಲ್ಚರ್ ನಲ್ಲಿ ಡೀಪ್ ಆಗಿ ಕಲಿತೀವಿ. ಈ ಲಿಸ್ಟ್ ಗೊತ್ತಿದ್ರೆ ಸಾಕು, ಏನ್ ಇಂಪಾರ್ಟೆಂಟ್ ಇಲ್ಲ.
ನೆಕ್ಸ್ಟ್ ಆರ್ಟ್ ಅಂಡ್ ಕಲ್ಚರ್ ಮುಗೀತು, ನಾವು ಹಿಸ್ಟ್ರಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಹಿಸ್ಟ್ರಿನಲ್ಲಿ ಏನಿದೆ ನೋಡೋಣ. ಆ ದೊಡ್ಡಲಾತುರ ಮೆಗಾಲಿಥಿಕ್ ಬರಿಯಲ್ ಸೈಟ್. ದೊಡ್ಡಲಾತುರ, ದೊಡ್ಡ ಬಳ್ಳಾಪುರ ಅಥವಾ ದೊಡ್ಡಲಾತುರ ಅಂತಾನೆ ಕೊಟ್ಟಿದ್ದಾರೆ. ಇಲ್ಲಿ ನೋಡೋಣ ಏನಿದೆ ಅಂತ. ಸೊ ಚಾಮರಾಜನಗರದಲ್ಲಿ, ಕರ್ನಾಟಕದ ಚಾಮರಾಜನಗರದಲ್ಲಿ ಮೆಗಾಲಿಥಿಕ್ ಬರಿಯಲ್ ಸೈಟ್ ಸಿಕ್ಕಿದೆ. ಹಿಂದಿನ ಕಾಲದ ಶಿಲಾಯುಗದಲ್ಲಿ ಬರಿಯಲ್ ಸೈಟ್ ಅಂದ್ರೆ ಹೂಳ್ತಾ ಇದ್ರು, ದೊಡ್ಡ ಕಲ್ಲುಗಳನ್ನ ಇಡ್ತಾ ಇದ್ರು. ದೊಡ್ಡ ಶಿಲಾಯುಗ, ದೊಡ್ಡ ದೊಡ್ಡ ಕಲ್ಲುಗಳನ್ನ ಇಡ್ತಾರೆ, ಅದಕ್ಕೋಸ್ಕರ ಮೆಗಾಲಿಥಿಕ್ ಅಂತ ಕರಿತೀವಿ. ಲಿತ್ ಅಂದ್ರೆ ಕಲ್ಲು, ಮೆಗಾ ಅಂದ್ರೆ ದೊಡ್ಡದು, ದೊಡ್ಡ ಬಂಡೆಗಲ್ಲುಗಳ ಯುಗ ಅಂತ ಕರಿತೀವಿ. ಸೊ ಮಲೆ ಮಹದೇಶ್ವರ ಬೆಟ್ಟದ ಸಮೀಪ ಸಿಕ್ಕಿದೆ ಅಂತ ಇದೇನೋ, ಅದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಸೊ ಅಷ್ಟು ಗೊತ್ತಿದ್ರೆ ಸಾಕು. ಸಾಮಾನ್ಯವಾಗಿ ನೆನ್ಪಿಟ್ಕೊಳ್ಳಿ, ನಮ್ಮ ದಕ್ಷಿಣ ಭಾರತ ಮೆಗಾಲಿಥಿಕ್ಗೆ ತುಂಬಾ ಫೇಮಸ್ ಆಗಿದೆ. ಓಕೆ, ಈ ಕಡೆ ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ, ತೆಲಂಗಾಣದ ಇಲ್ಲೆಲ್ಲ ನಮ್ಗೆ ಏನ್ ಸಿಗುತ್ತೆ, ಮೆಗಾಲಿಥಿಕ್ ಸೈಟ್ಗಳು ಸಿಗ್ತಾ ಇರುತ್ತೆ. ನೆಕ್ಸ್ಟ್ ಸರ್ದಾರ್ ಪಟೇಲ್ ಅವರ 150ನೇ ದಿನಾಚರಣೆ. ಕೇಳಬಹುದು ಇವ್ರ ಬಗ್ಗೆ ಪ್ರಿಲಿಮ್ಸ್ ಅಲ್ಲಿ. 1875ರಲ್ಲಿ ಜನಿಸಿದ್ರು ಅವರು. ಎಲ್ಲಿ ಹುಟ್ಟಿದ್ರು ಅಂತ ಕೇಳಲ್ಲ, ಅಗತ್ಯ ಇಲ್ಲ ನಮ್ಗೆ UPSCಗೆ. ಇವರು ಇವರು ಉಪ ಪ್ರಧಾನಮಂತ್ರಿಗಳಾಗಿದ್ರು ಮತ್ತು ಹೋಮ್ ಮಿನಿಸ್ಟರ್, ಗೃಹ ಮಂತ್ರಿಗಳಾಗಿದ್ರು ನಮ್ಮ ದೇಶದ್ದು ಮೊದಲ. ಓಕೆ, ಏನೇನ್ ಮಾಡಿದ್ರು ತುಂಬಾ ಇಂಪಾರ್ಟೆಂಟ್ ಇದು. ನೀವು UPSC ಪ್ರಿಲಿಮ್ಸ್ ಪ್ಲಸ್ ಮೇನ್ಸ್ ಎರಡು ಕಡೆ ಕೇಳಬಹುದು. ಯಾಕಂದ್ರೆ ಪರ್ಸನಾಲಿಟೀಸ್ ಇನ್ ನ್ಯೂಸ್ ಕೂಡ ಬರುತ್ತೆ, ಮೇನ್ಸ್ ಅಲ್ಲಿ ಕೂಡ ಕೇಳ್ತಾರೆ. ಸರ್ದಾರ್ ಪಟೇಲ್ ಬಗ್ಗೆ ಕೇಳಿದ್ರೆ ತುಂಬಾ ಅದ್ಭುತವಾಗಿ ಬರಿಬೇಕು ನೀವು ಉತ್ತರವನ್ನ ಮೇನ್ಸ್ ನಲ್ಲಿ. ಯಾರು 2026ಕ್ಕೆ ಬರಿತಾ ಇದ್ರೆ ನೋಟ್ ಮಾಡ್ಕೊಳ್ಬೇಕಾಗತ್ತೆ ಇವುಗಳ ಬಗ್ಗೆ. ಬಟ್ ಸದ್ಯಕ್ಕೆ ನೋಟ್ಸ್ ಮಾಡ್ಕೊಳ್ಳೋದು ಬೇಡ. 26ಕ್ಕೆ ಬರೆಯೋರು ಜೂನಿಂದ ನೋಟ್ಸ್ ಮಾಡೋದು ಹೇಗಂತ ನಾನು ಹೇಳ್ಕೊಡ್ತೀನಿ ನಿಮಗೆ. ಸದ್ಯಕ್ಕೆ ನೀಟಾಗಿ ಮ್ಯಾಗ್ಝಿನ್ ಓದ್ಕೊಳ್ಳಿ ಸಾಕು. ನೋಟ್ಸ್ ಮಾಡ್ಕೊಳ್ತಾ ಏನಾದ್ರು ಕೂತ್ರಿ ಹಾಳಾಗಿ ಬಿಡ್ತೀರಿ. ಇದೇ ಮ್ಯಾಗ್ಝಿನ್ ಪ್ರಿಲಿಮ್ಸ್ ಪ್ಲಸ್ ಮೇನ್ಸ್ ಎರಡು ಸೆಪರೇಟ್ ಆಗಿ ನೋಟ್ಸ್ ಮಾಡೋ ಅಗತ್ಯ ಇಲ್ಲ. ಇದೇ ಮ್ಯಾಗ್ಝಿನ್ 10 ಸಾರಿ ಓದ್ಕೊಳ್ಳಿ, ನೆನಪುಳಿಯುತ್ತೆ ನೆನಪುಳಿಯುತ್ತೆ ನೆನಪುಳಿಯುತ್ತೆ. ಯಾಕಂದ್ರೆ ನೋಟ್ಸ್ ಮಾಡ್ಬೇಕಂತ ನೀವು ಕೂತ್ಕೊಂಡ್ರಿ, ಬೇಜಾರಾಗ್ತೀರಿ, ಬೋರ್ ಆಗ್ತೀರಿ, ಬಿಟ್ಬಿಡ್ತೀರಿ, ಅದು ಬೇಡ. ಓಕೆ, ನೆಕ್ಸ್ಟ್. ಸೊ ಕೇದಾ ಸತ್ಯಾಗ್ರಹದಲ್ಲಿ ಇವರು ಭಾಗವಹಿಸಿದ್ರು. ಕೇದಾ ಸತ್ಯಾಗ್ರಹ ಅಂತ ಅಂದ್ರೆ ಏನು, ಯಾವ್ದಕ್ಕೆ ಸಂಬಂಧಪಟ್ಟಿದೆ ಓದ್ಕೊಳ್ಳಿ ಅದನ್ನ. ಟ್ಯಾಕ್ಸ್ ಗಳಿಗೆ ಸಂಬಂಧಪಟ್ಟಿರೋದು. ಬಾರ್ದೋಲಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ರು, ಅಲ್ಲಿ ಇವರಿಗೆ ಸರ್ದಾರ್ ಅನ್ನುವಂತ ಬಿರುದು ಸಿಕ್ತು. ಸರ್ದಾರ್ ಅನ್ನುವಂತ ಬಿರುದು ಎಲ್ಲಿ ಸಿಕ್ತು ಇವರಿಗೆ, ಬಾರ್ದೋಲಿ ಸತ್ಯಾಗ್ರಹ 1928ರಲ್ಲಿ, ಕೇದಾ ಸತ್ಯಾಗ್ರಹ 1918ರಲ್ಲಿ. ಓಕೆ, ಆಮೇಲೆ ಸೋಷಿಯಲ್ ರಿಫಾರ್ಮ್ಸ್ ಕೂಡ ಇವರು ಅಡ್ವೊಕಸಿ ಮಾಡಿದ್ರು. ಅಡ್ವೊಕಸಿ ಅಂತ ಅಂದ್ರೆ ವಾದ ಮಾಡಿದ್ರು ಸಾಮಾಜಿಕ ಸುಧಾರಣೆಗಳಿಗೆ. ಯಾವುದು ಉದಾಹರಣೆಗೆ, ಈ ಅನ್ಟಚಬಿಲಿಟಿ, ಅಸ್ಪೃಶ್ಯತೆ ಆಗಿರಬಹುದು, ಆಲ್ಕೋಹಾಲಿಸಂ, ಸಾರಾಯಿ ನಿಷೇಧ, ಇವುಗಳ ಬಗ್ಗೆ ಎಲ್ಲ, ಜಾತಿ ವ್ಯವಸ್ಥೆ ವಿರುದ್ಧ ತಾರತಮ್ಯಗಳನ್ನೆಲ್ಲ ಕೂಡ ಅವರು ವಿರೋಧಿಸಿದ್ರು. ಹಾಗೇನೆ ಕಾಂಗ್ರೆಸ್ನ ನಾಯಕರಾಗಿದ್ರು. 1931ರಲ್ಲಿ ನಡೆದಂತ ಕರಾಚಿಯ ಸೆಷನ್ ಅಲ್ಲಿ ಇವರು ಅದರ ಅಧ್ಯಕ್ಷರಾಗಿರ್ತಾರೆ. ಫಂಡಮೆಂಟಲ್ ರೈಟ್ಸ್ ಮತ್ತು ಎಕನಾಮಿಕ್ ಪಾಲಿಸಿಯ ರೆಸೊಲ್ಯೂಷನ್ಗಳನ್ನ ಅಲ್ಲಿ ಪಾಸ್ ಮಾಡಲಾಗತ್ತೆ, ನಿರ್ಣಯಗಳನ್ನ ಪಾಸ್ ಮಾಡಿದ್ರು. ಇದು ಸ್ವತಂತ್ರ ಪೂರ್ವದಲ್ಲಿ. ನೋಡಿ, ನೀವು ಮೇನ್ಸ್ ಉತ್ತರ ಬರೆಯುವಾಗ ಸರ್ದಾರ್ ಪಟೇಲ್ರು ಅಂತ ಬಂದ್ರೆ ಅವ್ರ ಬಗ್ಗೆ ಪೀಠಿಕೆ ಬರೀತೀರಿ, ಅವರ ಸಾಧನೆಗಳ ಬಗ್ಗೆ ಬರೀರಿ ಅಂತ ಹೇಳಿದಾರೆ ಅಂತ ಅಂದ್ರೆ ಅಲ್ಲಿ ನೀವು ಮೊದಲು ಅವರ ಸ್ವತಂತ್ರ ಪೂರ್ವದಲ್ಲಿ ಅವರ ಕೊಡುಗೆಗಳು, ಸ್ವತಂತ್ರ ನಂತರದ ಕೊಡುಗೆಗಳು ಅಂತ ವಿಭಾಗ ಮಾಡಿ ಬರೆದ್ರೆ ಒಳ್ಳೆ ಅಂಕಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಓಕೆ, ಸೊ ಮೊದಲು ಇವರು ಮಾಡಿರುವಂತ ಕೆಲಸ, ಸುಮಾರು 560ಕ್ಕಿಂತ ಹೆಚ್ಚಿನ ಪ್ರಿನ್ಸ್ಲಿ ಸ್ಟೇಟ್ಗಳನ್ನ ಅಂದ್ರೆ ಸಣ್ಣ ಸಣ್ಣ ಸಂಸ್ಥಾನಗಳನ್ನ ಒಗ್ಗೂಡಿಸಿದ್ರು. ಹಾಗೇನೆ IAS ಅನ್ನ ಇವರು ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾರೆ. ಅದನ್ನ ಸ್ಟೀಲ್ ಫ್ರೇಮ್ ಆಫ್ ಇಂಡಿಯಾ ಅಂತ ಕರೀತಾರೆ. ರೆಫ್ಯೂಜಿ ರಿಹ್ಯಾಬಿಲಿಟೇಷನ್, ಯಾರು ನಿರಾಶ್ರಿತರಾಗಿ ಬಂದಿರ್ತಾರೆ ಅಂತವ್ರಿಗೆಲ್ಲ ಪುನರಾಶ್ರಯವನ್ನ ಅಥವಾ ಏನಂತ ಕರಿತೀವಿ ನಾವು, ಆಶ್ರಯವನ್ನ ಕಲ್ಪಿಸಿಕೊಡ್ತಾರೆ ಅವರಿಗೆ. ಆಮೇಲೆ ಪೊಲೀಸ್ ಮತ್ತು ಜುಡಿಷಿಯರಿ ಸಿಸ್ಟಮ್ ಅನ್ನ, ಪೊಲೀಸ್ ವ್ಯವಸ್ಥೆಯನ್ನು ಮತ್ತು ನ್ಯಾಯಾಂಗ ವ್ಯವಸ್ಥೆಯನ್ನು ಸುಧಾರಿಸ್ತಾರೆ. ಯುನಿಫೈಡ್ ಇಂಡಿಯಾ, ನಮ್ಮ ಭಾರತ ಒಕ್ಕೂಟವನ್ನ ತುಂಬಾ ಸುಭದ್ರವಾಗಿ ಕಟ್ಟಿಕೊಡ್ತಾರೆ ನಮಗೆ. ಸೊ ಹಾಗಾಗಿ ಇವ್ರದ್ದು ಜಗತ್ತಿನ ಅತ್ಯಂತ ದೊಡ್ಡದಾದಂತ ಒಂದು ಸ್ಟ್ಯಾಚ್ಯೂವನ್ನ ಗುಜರಾತ್ನಲ್ಲಿ ನಿರ್ಮಾಣ ಮಾಡಲಾಗಿದೆ. 182 ಮೀಟರ್ ಇದೆ. 182 ಮೀಟರ್ ಅಂತ ಅಂದ್ರೆ 18 ಮೂರ್ಲೆ ಎಷ್ಟಾಗತ್ತೆ, 18 ಮೂರ್ಲೆ ಎಷ್ಟಾಗತ್ತೋ ಅಷ್ಟು ಫೀಟ್ಗಳು. ಕಮೆಂಟ್ ನಲ್ಲಿ ತಿಳಿಸಿ ನನಗೆ ಎಷ್ಟು ಫೀಟ್ ಅಂತ ಲೆಕ್ಕ ಮಾಡಿ, ಒಂದು ಅಂದಾಜು ನಾನು ಹೇಳಿದ್ ನಿಮಗೆ. ಸರಿ, ಸೊ ಇದನ್ನ ಇವರ ಒಂದು ಮೂರ್ತಿ ಏನಿದೆಯಲ್ಲ ಇದನ್ನ SCO, ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಂತ ಒಂದು ಸಂಸ್ಥೆ ಇದೆ. ಸೊ ಅಂತಾರಾಷ್ಟ್ರೀಯ ಸಂಘಟನೆ, ಅದು ಕೂಡ ಒಂದು. ಅದರ 8 ವಂಡರ್ಗಳಲ್ಲಿ ಲಿಸ್ಟ್ ಮಾಡಲಾಗಿದೆ. ನೆಕ್ಸ್ಟ್, ಭಗತ್ ಸಿಂಗ್ ಅವರ ಬರ್ತ್ ಆನಿವರ್ಸರಿ ಇದೆ. ಇವರ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂತ ಅಂದ್ರೆ ಸೆಪ್ಟೆಂಬರ್ 28 ಅವ್ರು ಹುಟ್ಟಿದ್ದು. 1907ರಲ್ಲಿ ಜನಿಸಿರ್ತಾರೆ ಪಂಜಾಬ್ನಲ್ಲಿ. ತುಂಬಾ ದೊಡ್ಡ ಸ್ವತಂತ್ರ ಹೋರಾಟಗಾರ, ನಿಮ್ಗೆಲ್ಲರಿಗೂ ಗೊತ್ತಿರೋದು. ಹಿಂದೂಸ್ತಾನ್ ರಿಪಬ್ಲಿಕನ್ ಅಸೋಸಿಯೇಷನ್ ಸೇರ್ಕೊಳ್ತಾರೆ ಇವರು 1924ರಲ್ಲಿ. ಜಸ್ಟ್ ಇಮ್ಯಾಜಿನ್, 17 ವರ್ಷ ಅವ್ರಿಗೆ ಅವಾಗ, ಬರೀ 17 ವರ್ಷದಲ್ಲಿ ಜಾಯ್ನ್ ಆಗಿದ್ರು ಅದನ್ನ. ಆಮೇಲೆ ಅದೇ ಮುಂದೆ 1928ರಲ್ಲಿ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಂತ ಆಗುತ್ತೆ. ಮಾಡರ್ನ್ ಹಿಸ್ಟ್ರಿಯಲ್ಲಿ ಕಲಿತೀವಿ ಇದ್ರ ಬಗ್ಗೆ ಎಲ್ಲ. ಸೊ ಯಾರ್ಯಾರಿದ್ರು ಇದ್ರ ಫೌಂಡರ್ಸ್ ಅಂತ ಅಂದ್ರೆ ಚಂದ್ರಶೇಖರ್ ಆಜಾದ್ ಇದ್ರು, ಸುಖದೇವ್ ಇದ್ರು, ಆಮೇಲೆ ಸಚೀಂದ್ರ ಸನ್ಯಾಲ್, ಇವರೆಲ್ಲರೂ ಕೂಡ ಇರ್ತಾರೆ. ಹಾಗೆಯೇ ಭಗತ್ ಸಿಂಗ್ ಸ್ವಂತದಾಗಿ 1926ರಲ್ಲಿ ನವಜವಾನ್ ಭಾರತ್ ಸಭಾವನ್ನ ಕಟ್ತಾರೆ.
ವರ್ಕರ್ ಅಂಡ್ ಪೀಸೆಂಟ್ ಪಾರ್ಟಿ ಬಗ್ಗೆ ಕೂಡ ಇವರು ತುಂಬಾ ಕೆಲಸ ಮಾಡ್ತಾರೆ. ಹಾಗೇನೆ ಇವರು ಮಂತ್ಲಿ ಮ್ಯಾಗಝಿನ್ ಕೀರ್ತಿ ಅನ್ನುವಂಥ ಒಂದು ಮಂತ್ಲಿ ಮ್ಯಾಗಝಿನ್ ಕೂಡ ಲಾಂಚ್ ಮಾಡಿದ್ರು ಇವರ ಒಂದು ವರ್ಕರ್ ಅಂಡ್ ಪೀಸೆಂಟ್ ಪಾರ್ಟಿ ಇಂದ. ನೆಕ್ಸ್ಟ್ ನಾವು ಮಾರ್ಚ್ 23 ಮಾರ್ಟಿಯಸ್ ಡೇ ಅಂತ ಆಚರಣೆ ಮಾಡ್ತೀವಿ, ಹುತಾತ್ಮರ ದಿನ ಅಂತ ಹೇಳಿ, ಹೌದಲ್ವಾ? ಇವ್ರು ಬರೆದಿರುವಂತ ಪುಸ್ತಕಗಳು ವೈ ಐ ಆಮ್ ಆನ್ ಎಥೇಯಿಸ್ಟ್. ಎಥೇಯಿಸ್ಟ್ ಅಂತ ಅಂದ್ರೆ ಏನು? ದೇವರಲ್ಲಿ ಅವ್ರಿಗೆ ನಂಬಿಕೆ ಇರಲಿಲ್ಲ ಅಂದ್ರೆ ಕನ್ನಡದಲ್ಲಿ ಏನು? ನಾಸ್ತಿಕ ಅಂತ ಕರಿತೀವಿ, ಹೌದಲ್ವಾ? ಎಸ್. ನೆಕ್ಸ್ಟ್ ದ ಜೈಲ್ ನೋಟ್ಬುಕ್ ಅಂಡ್ ಅದರ್ ರೈಟಿಂಗ್ಸ್. ದ ಜೈಲ್ ನೋಟ್ಬುಕ್ ಕೂಡ ಅವ್ರು ಬರೆದಿದ್ದಾರೆ, ಒಂದು ಪುಸ್ತಕವನ್ನು ಬರೆದಿದ್ದಾರೆ. ನೆನಪಿಟ್ಟುಕೊಳ್ಳಿ, ಪುಸ್ತಕಗಳ ಬಗ್ಗೆ ಕೇಳ್ತಾರೆ UPSC ನಲ್ಲಿ. ನೆಕ್ಸ್ಟ್ ನಿಕಿತಿನ್ ಬಗ್ಗೆ ಇದೆ. ಯಾರು ಈತ ಅಂದ್ರೆ ರಷ್ಯನ್ ಟ್ರಾವೆಲರ್ ಈತ. ಸೊ ಈತ ಭಾರತಕ್ಕೆ ಬಂದಿದ್ದ. ಇವನು ಭಾರತಕ್ಕೆ ಬಂದು ಸುಮಾರು 555 ವರ್ಷ ಆಯ್ತಂತೆ ಈ ವರ್ಷಕ್ಕೆ. ವಾಸ್ಕೋಡ ಗಾಮಗಿಂತ ಮುಂಚೆ ಬಂದಿದ್ದಂತೆ ಈತ ಭಾರತಕ್ಕೆ, ಕ್ಯಾಂಬೆ ಮುಖಾಂತರ. ಗುಜರಾತ್ನಲ್ಲಿ ಕ್ಯಾಂಬತ್ ಅಥವಾ ಗಲ್ಫ್ ಆಫ್ ಕ್ಯಾಂಬೆ ಅಂತ ಇದೆ, ಅಲ್ಲಿಂದ ಬಂದಿದ್ದ. 1469 ಇಸ್ವಿಯಲ್ಲಿ ಬಂದಿದ್ದ ಈತ. ಬಹಮನಿ ಸುಲ್ತಾನರ ಆಸ್ಥಾನಕ್ಕೆ ಮೊಹಮ್ಮದ್ ಶಾ ಇದ್ದ. ಸೊ ಮೊಹಮ್ಮದ್ ಶಾ ನೆನ್ಪಿಟ್ಕೊಳ್ಬೇಡಿ, UPSC ಕೇಳಲ್ಲ. ಬಹಮನಿ ಸುಲ್ತಾನ್ ಅಂತ ನೆನ್ಪಿಟ್ಕೊಳ್ಳಿ ಸಾಕು. ಓಕೆ, ಸೊ ಹೇಗ್ ಬಂದಿದ್ದ ಈತ? ಕ್ಯಾಸ್ಪಿಯನ್ ಸಿ ಮುಖಾಂತರ ಹಾಯ್ದು ಬ್ಲ್ಯಾಕ್ ಸಿ ನಲ್ಲಿ ನೆಕ್ಸ್ಟ್ ಅರೇಬಿಯನ್ ಸಿ ಮುಖಾಂತರ ಬಂದಿದ್ದ. ಕ್ಯಾಸ್ಪಿಯನ್ ಸಿ ಎಲ್ಲಿದೆ, ಬ್ಲ್ಯಾಕ್ ಸಿ ಎಲ್ಲಿದೆ, ಅರೇಬಿಯನ್ ಸಿ ಎಲ್ಲಿದೆ ಅನ್ನೋದನ್ನ ಮ್ಯಾಪ್ ನಲ್ಲಿ ಅಥವಾ ಅಟ್ಲಾಸ್ ಗಳಲ್ಲಿ ಚೆಕ್ ಮಾಡ್ಕೊಳ್ಳಿ, ಮರಿದೆ ಇವತ್ತೆ. ನೆಕ್ಸ್ಟ್ ಲಿಟ್ರರಿ ವರ್ಕ್ ಈತ ಏನು? ಒಂದು ವಯೋಜ್ ಬಿಯಾಂಡ್ 3 ಸೀಸ್ ಅನ್ನುವಂತ ಒಂದು ಪುಸ್ತಕ ಬರೆದಿದ್ದಾನೆ, ನೆನ್ಪಿಟ್ಕೊಳ್ಳಿ. ಪ್ರಿಲಿಮ್ಸ್ ಅಲ್ಲಿ ಕೇಳ್ತಾರೆ ವಯೋಜ್ ಬಿಯಾಂಡ್ 3 ಸೀಸ್. ನಿಕಿತಿನ್ ಅಂತ ನೆನ್ಪಿಟ್ಕೊಳ್ಳಿ. ನಿಕಿತಾ ಪ್ಲಸ್ ನಿತಿನ್ ಸೇರ್ಕೊಂಡಾಗ ನಿಕಿತಿನ್ ಅಂತ ಆಗತ್ತೆ, ನೆನ್ಪಿಟ್ಕೊಳ್ಳಿ. ಈ ರೀತಿ ಏನಾದ್ರು ಕೋಡ್ ವರ್ಡ್ ಮಾಡ್ಕೊಳ್ಳಿ. ಸರಿ. ನೆಕ್ಸ್ಟ್ ಈತಂದು ಬಹುಮನಿ ಸುಲ್ತಾನ ಮತ್ತು ವಿಜಯನಗರಕ್ಕೆ ಬಂದಿದ್ದ, ಡೆಕ್ಕನ್ ಎಂಪೈರ್ಗೆ. ಅಂದ್ರೆ ತುಂಬಾ ದೊಡ್ಡ ಸಂಸ್ಥಾನ ಆಗಿತ್ರಿ ನಮ್ದು. ನಮ್ ಕರ್ನಾಟಕ ತುಂಬಾ ದೊಡ್ಡದಾಗಿತ್ತು, ತುಂಬಾ ಶ್ರೇಷ್ಠ ನಮ್ ಕರ್ನಾಟಕ. ಬಿ ಪ್ರೌಡ್ ಆಫ್ ಇಟ್. ನೆಕ್ಸ್ಟ್ 62ನೇ ಆನಿವರ್ಸರಿನ ಆಚರಣೆ ಮಾಡ್ತಾ ಇದೀವಿ, ಬ್ಯಾಟಲ್ ಆಫ್ ವ್ಯಾಲಾಂಗ್ ಅಂತ ಹೇಳಿ. ಏನಿದು ವ್ಯಾಲಾಂಗ್ ಬ್ಯಾಟಲ್ ಅಂತ ಅಂದ್ರೆ ಭಾರತ ಚೈನಾ ವಿರುದ್ಧ ಯುದ್ಧ ನಡೆದಿತ್ತಲ್ಲ 1962ರಲ್ಲಿ, ಅದು ಎಲ್ಲಿ ನಡೆದಿತ್ತು? ವ್ಯಾಲಾಂಗ್ ಎಲ್ಲಿ ಬರುತ್ತೆ? ಅರುಣಾಚಲ ಪ್ರದೇಶನಲ್ಲಿ ಕಂಡು ಬರುತ್ತೆ ನಮಗೆ, ಈ ಭಾಗದಲ್ಲಿ ನೋಡಿ. ಓಕೆ, ಸೊ ಭಾರತ ಸೈನಿಕರು ತುಂಬಾ ತುಂಬಾ ಕಷ್ಟಪಟ್ಟು ಎದುರಿಸಿದ್ರು ಆ ಹೋರಾಟವನ್ನ. ಆ ಯುದ್ಧದ ನಂತರ ಜವಾಹರ್ಲಾಲ್ ನೆಹರು ಅವರು ಕೂಡ ತುಂಬಾ ನೊಂದುಕೊಳ್ತಾರೆ, ಮರಣನು ಕೂಡ ಹೊಂತಾರೆ ಅವರು. ಯಾಕಂದ್ರೆ ಹಿಂದಿ ಚೀನಿ ಬಾಯಿ ಅಂತ ಅವ್ರು ಅನ್ಕೊಂಡಿದ್ರು, ಬಟ್ ಚೀನಾ ತುಂಬಾ ಮೋಸ ಮಾಡ್ತು ಆ ಟೈಮಲ್ಲಿ. ಸರಿ, ನೆಕ್ಸ್ಟ್ ಹಿಸ್ಟ್ರಿ ಅಲ್ಲಿಗೆ ಮುಗೀತು, ಅಕ್ಟೋಬರ್ ತಿಂಗಳದ್ದು. ಸೊಸೈಟಿ ಅಂಡ್ ಸೋಷಿಯಲ್ ಇಶ್ಯೂಸ್ ನೋಡೋಣ ಏನಿದೆ ಇದ್ರ ಬಗ್ಗೆ. ಪ್ರಿಲಿಮ್ಸ್ ಪ್ಲಸ್ ಮೇನ್ಸ್ ಇಂಟಿಕ್ಲೂಡ್ ಆಗಿ ಬರೋದು ಜೆಂಡರ್ ಡಿಸ್ಪ್ಯಾರಿಟೀಸ್ ಇನ್ ಗ್ರೀನ್ ಜಾಬ್ಸ್. ಏನು ಗ್ರೀನ್ ಜಾಬ್ಸ್ ಅಂತ ಅಂದ್ರೆ? ಗ್ರೀನ್ ಜಾಬ್ಸ್ ಅಂತ ಅಂದ್ರೆ ಇಲ್ಲಿ ನೋಡೋದಾದ್ರೆ ಗ್ರೀನ್ ಸೆಕ್ಟರ್ encompasses industries and practices that prioritize environmental protection and sustainability. ಯಾವ ಒಂದು ವಲಯಗಳಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟಂತ ಕೆಲಸಗಳಿದೆಯೋ ಅಥವಾ ಪರಿಸರ ರಕ್ಷಣೆಗೆ ಕೆಲಸ ಮಾಡ್ತಾ ಇದೆ, ಆ ಕೆಲಸಗಳಲ್ಲಿ ಜೆಂಡರ್ ಡಿಸ್ಪ್ಯಾರಿಟಿ ಇದೆ, ಲಿಂಗ ತಾರತಮ್ಯ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ನ್ಯೂ ಅನಾಲಿಸಿಸ್ ಬೈ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ವೆರಿ ಇಂಪಾರ್ಟೆಂಟ್ ಆರ್ಗನೈಸೇಷನ್. ವಿ ಸ್ಟಡಿ ದಿಸ್ ಇನ್ ಎಕನಾಮಿಯಲ್ಲಿ ಕಲಿತೀವಿ ಇದ್ರ ಬಗ್ಗೆ. ಓಕೆ, ಇಲ್ಲಿ ತುಂಬಾ ಕಡಿಮೆ ಇದ್ದಾರೆ ಹೆಣ್ಮಕ್ಳು ಅಂತ ಹೇಳ್ತಾ ಇದ್ದಾರೆ ಅವರಷ್ಟೇ. ಸರಿನಾ? ಸೊ ಏನು ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ, ಬಟ್ ಯಾರು 2026ಕ್ಕೆ ಬರೆಯೋರಿದೆ ನೀವು ಓದ್ಕೊಳ್ಳಿ ಅದನ್ನ. ಪ್ರತಿಯೊಂದು ವರ್ಡ್ ಟು ವರ್ಡ್ ಓದ್ಕೊಳ್ಬೇಕು, ಈಗಲೇ ಪ್ರಾಕ್ಟೀಸ್ ಆಗ್ಬೇಕು ನಿಮಗೆ. ಟಾರ್ಗೆಟ್ ಹಾಕೊಳ್ಬೇಕು. ಏನು ಮೊದಲು ನೋಡಿ, ಒಂದು ಪುಟ ಓದೋಕೆ ನಿಮಗೆ 20 ನಿಮಿಷ ಬೇಕಾಗುತ್ತೆ, ಅರ್ಧ ಗಂಟೆ ಕೂಡ ಬೇಕಾಗಬಹುದು. ಮೊದಲು ಒಂದು 2-3 ತಿಂಗಳು ಅಷ್ಟೇ. ನಿಮಗೆ ಯಾವ ಟಾಪಿಕ್ ಇಷ್ಟ ಇದೆ ಅದನ್ನು ಓದ್ಕೊಳ್ಳಿ. ಬರ್ತಾ ಬರ್ತಾ ಯಾವ ಲೆವೆಲ್ಗೆ ಹೋಗ್ತೀರಿ ಅಂದ್ರೆ 2-3 ನಿಮಿಷದಲ್ಲಿ ಒಂದೊಂದು ಪುಟ ಓದೋಕೆ ಸ್ಟಾರ್ಟ್ ಮಾಡ್ತೀರಿ. ನಾ 2018ರಲ್ಲಿ ಆರಂಭ ಮಾಡಿದಾಗ ಒಂದು ಪೇಜ್ ಓದೋಕೆ ಅರ್ಧ ಗಂಟೆ ತಗೊಳ್ತಾ ಇದ್ದೆ, ಬಟ್ ಬರ್ತಾ ಬರ್ತಾ ಪ್ರಾಕ್ಟೀಸ್ ಆಯ್ತು. ಈಗ 2-3 ನಿಮಿಷದಲ್ಲಿ ಒಂದೊಂದು ಪುಟ ಓದ್ಬಿಡ್ತೀವಿ ನಾವು. ಯಾವ್ದು ಇಂಪಾರ್ಟೆಂಟ್ ಅಲ್ಲ ಅಂತ ಗೊತ್ತಾಗೋಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ. ಹೇಗೆ, ಯಾವ ಆಧಾರದಲ್ಲಿ ಸರ್? PYQ. ಓಕೆ, ಸರಿ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. ವಾಟ್ ಈಸ್ ಗ್ರೀನ್ ಗ್ಲಾಸ್ ಸೀಲಿಂಗ್ ಅನ್ನುವಂಥದ್ದು ಪ್ರಿಲಿಮ್ಸ್ ಅಲ್ಲಿ ಟರ್ಮ್ ಕೇಳ್ತಾರೆ ನಿಮ್ಮನ್ನ ಅವರು, ಗ್ರೀನ್ ಗ್ಲಾಸ್ ಸೀಲಿಂಗ್ ಅಂತ. ಸೊ ಗ್ರೀನ್ ಗ್ಲಾಸ್ ಸೀಲಿಂಗ್ ಅಂತ ಅಂದ್ರೆ ನೋಡಿ, ಸೊ ಇಟ್ ಈಸ್ ಅನ್ಸೀನ್ ಬ್ಯಾರಿಯರ್ ದ್ಯಾಟ್ ಸ್ಟಾಪ್ಸ್ ವಿಮೆನ್ ಫ್ರಮ್ ಗೆಟಿಂಗ್ ಹೈಯರ್ ಪೊಸಿಷನ್ಸ್ ಇನ್ ಇಂಡಸ್ಟ್ರೀಸ್ ಸಚ್ ಆಸ್ ರಿನ್ಯೂಯಬಲ್ ಎನರ್ಜಿ, ಸಸ್ಟೈನೇಬಲ್ ಅಗ್ರಿಕಲ್ಚರ್ ಅಂಡ್ ಮ್ಯಾನೇಜ್ಮೆಂಟ್. ಈ ಒಂದು ಪರಿಸರಕ್ಕೆ ಸಂಬಂಧಪಟ್ಟಂತ ವಲಯಗಳೇನಿದೆಯಲ್ಲ, ಇಲ್ಲಿ ಹೆಣ್ಮಕ್ಳು ಮೇಲಿನ ಸ್ಥಾನಕ್ಕೆ ಹೋಗಬಾರದು ಅಂತ ಅವ್ರನ್ನ ತಡೆ ಹಿಡಿಯಲಾಗತ್ತಲ್ಲ, ಅದನ್ನ ಗ್ರೀನ್ ಗ್ಲಾಸ್ ಸೀಲಿಂಗ್ ಅಂತ ಕರೀತಾರೆ. ಸೊ ಕೇಳ್ತಾರೆ UPSC ಪ್ರಿಲಿಮ್ಸ್ ಅಲ್ಲಿ ಏನಂತ ಅಂದ್ರೆ ಗ್ರೀನ್ ಗ್ಲಾಸ್ ಸೀಲಿಂಗ್ ಈಸ್ ರೀಸೆಂಟ್ಲಿ ಸೀನ್ ಇನ್ ನ್ಯೂಸ್ ಅಂತ ಕೇಳ್ತಾರೆ. ಸೊ ನೆನ್ಪಿಟ್ಕೊಳ್ಳಿ, ಹೆಣ್ಮಕ್ಳು ಅಥವಾ ಮಹಿಳೆಯರು ಈ ಒಂದು ಕ್ಷೇತ್ರದ ಮೇಲಕ್ಕೆ ಹೋಗಕ್ಕೆ ಆಗದೆ ಇರುವಂತ ಅವ್ರನ್ನ ತಡೀತಾ ಇದ್ದಾರೆ, ಅದನ್ನ ನಾವು ಗ್ರೀನ್ ಗ್ಲಾಸ್ ಸೀಲಿಂಗ್ ಅಂತ ಕರಿತೀವಿ. ಸೊ ಉಳಿದಿರೋದು ನನಗೆ ಅಷ್ಟೊಂದು ಇಂಪಾರ್ಟೆಂಟ್ ಕಂಡು ಬಂದಿಲ್ಲ ಅಲ್ಲೇನು.
ನೆಕ್ಸ್ಟ್ ನಾವು ನೋಡೋದಾದ್ರೆ ಸ್ಟೆಮ್ ಅಂತ ಒಂದು ಟರ್ಮ್ ಬರುತ್ತೆ. ಸ್ಟೆಮ್ ಅಂತ ಅಂದ್ರೆ ಸೈನ್ಸ್ ಅಂಡ್ ಟೆಕ್ನಾಲಜಿ, ಎಂಜಿನಿಯರಿಂಗು ಮತ್ತೆ ಮ್ಯಾಥಮೆಟಿಕ್ಸ್, ಈ ಒಂದು ಕ್ಷೇತ್ರಗಳು ಹೆಣ್ಮಕ್ಳು ತೊಡಕೊಳ್ಳಿ ಅಂತ ಮಾಡ್ತಾ ಇದಾರೆ ಅದನ್ನ. ಸ್ಟೆಮ್ ತುಂಬಾ ಇಂಪಾರ್ಟೆಂಟ್ ಟರ್ಮ್, ಅದು ಮೇನ್ಸ್ ಅಲ್ಲಿ ಕೂಡ ಬರೆಯುವಾಗ ಬೇಕಾಗತ್ತೆ, ಅಷ್ಟು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಸರ್ಕ್ಯುಲರ್ ಮೈಗ್ರೇಷನ್, ಸೊಲ್ಯೂಷನ್ ಫಾರ್ ಗ್ಲೋಬಲ್ ಸ್ಕಿಲ್ ಶಾರ್ಟೇಜ್, ಇವೆಲ್ಲ ಮೇನ್ಸ್ ಅಲ್ಲಿ ಕೂಡ ಪ್ರಶ್ನೆಗಳು ಬರೋ ಚಾನ್ಸಸ್ ಇರುತ್ತೆ. ಕಾಂಟೆಕ್ಸ್ಟ್ ಏನಿದೆ ನೋಡೋಣ. ಸುಮಾರು 997 ಯುವಕರು ಮಹಾರಾಷ್ಟ್ರದಿಂದ ಇಸ್ರೇಲ್ಗೆ ಹೋಗಿದ್ದಾರೆ. ಮಂತ್ಲಿ ಸ್ಯಾಲ್ರಿ ಇವರಿಗೆ 1,37,000 ರೂಪಾಯಿ. ಥಿಂಕ್ ಮಾಡಿ, ಅವ್ರು ಕಲ್ತಿರೋದೇನು ಮತ್ತೆ? ಅವ್ರು ಕಲ್ತಿರೋದೇನು ಗೊತ್ತಾ? ಎಜುಕೇಶನ್ ಏನು SSLC ಅನ್ಸುತ್ತೆ. ಒಂದು ನಿಮಿಷ ನೋಡ್ತೀನಿ ರೀ. ಹೈಸ್ಕೂಲ್ ಸರ್ಟಿಫಿಕೇಟ್ಸ್, ವಿತ್ ಹೈಸ್ಕೂಲ್ ಸರ್ಟಿಫಿಕೇಟ್ ನೋಡಿ. ಹೈಸ್ಕೂಲ್ ಸರ್ಟಿಫಿಕೇಟ್ ತಗೊಂಡು 1,37,000 ಸಂಬಳಕ್ಕೆ ಇಸ್ರೇಲ್ಗೆ ದುಡಿಯೋಕೆ ಹೋಗಿದ್ದಾರೆ ಅವ್ರು. ಸಂಬಳ ಜಾಸ್ತಿ ಸಿಗ್ತಾ ಇದೆ, ಯಾಕೆ ಬಿಡಲ್ಲ, ಹೋಗ್ತಾರೆ. ಅಲ್ಲಿ ಕೆಲಸ ಮುಗಿದ ನಂತರ ಏನ್ ಮಾಡ್ತಾರೆ, ಮತ್ತೆ ವಾಪಸ್ ಭಾರತಕ್ಕೆ ಬರ್ತಾರಲ್ವಾ, ಮತ್ತೆ ಇಲ್ಲಿ ಕೆಲಸ ನೋಡ್ತಾರಲ್ವಾ, ಇದನ್ನೇ ನಾವು ಸರ್ಕ್ಯುಲರ್ ಮೈಗ್ರೇಷನ್ ಅಂತ ಕರಿತೀವಿ ಅಷ್ಟೇ. ಇಲ್ಲಿಂದ ಅಲ್ಲಿ ಹೋಗೋದು, ಅಲ್ಲಿಂದ ಇಲ್ಲಿ ಬರೋದು, ರಿಪೀಟ್ ಆಗ್ತಾ ಇರತ್ತೆ ಸೈಕಲ್. ಓಕೆ, ಇಟ್ಸ್ ಅ ರಿಪೀಟಿಂಗ್ ಕಾನ್ಸೆಪ್ಟ್. ದಿಸ್ ಮೈಗ್ರೇಷನ್ ಕ್ಯಾನ್ ಟೇಕ್ ಪ್ಲೇಸ್ ಅಕ್ರಾಸ್ ಇಂಟರ್ನ್ಯಾಷನಲ್ ಬಾರ್ಡರ್ಸ್ ಆರ್ ಬಿಟ್ವೀನ್ ರೂರಲ್ ಅಂಡ್ ಅರ್ಬನ್ ಸ್ಟೇಟ್ಸ್. ಇಟ್ ಕ್ಯಾನ್ ಹ್ಯಾಪನ್ ಬಿಟ್ವೀನ್ ರೂರಲ್ ಅಂಡ್ ಅರ್ಬನ್ ಅಂಡ್ ಇಂಟರ್ನ್ಯಾಷನಲ್ ಬಾರ್ಡರ್ಸ್. ದೇಶಗಳ ನಡುವೆ ಕೂಡ ನಡಿಬಹುದು, ಅಥವಾ ದೇಶದ ಒಳಗಡೆ ಹಳ್ಳಿಯಿಂದ ನಗರ, ನಗರದಿಂದ ಹಳ್ಳಿ ಕೂಡ ಆಗ್ತಾ ಇರಬಹುದು ಈ ಕೆಲಸ, ಹೌದಲ್ವಾ? ಆ ತರ ಬೆನಿಫಿಟ್ಸ್ ಏನಿದೆ ಇದ್ರದ್ದು ಮೇನ್ಸ್ ಕೇಳ್ತಾರೆ. ಓಕೆ, ಭಾರತದಲ್ಲಿ ಇದೆಯಾ ಇದ್ರ ಬಗ್ಗೆ? ಎಸ್, ಕೇಳ್ತಾರೆ ಇದ್ರ ಬಗ್ಗೆ. ಕನ್ಸ್ಟ್ರಕ್ಷನ್ ಸೆಕ್ಟರ್ ನಲ್ಲಿ ಲೇಬರ್ಗಳು ಹೋಗ್ತಾರೆ ನೋಡಿ. ಯಾವ ಟೈಮಲ್ಲಿ ಹೋಗ್ತಾರೆ ಅವ್ರು? ಜಾಸ್ತಿ ಬೇಸಿಗೆಗಾಲದಲ್ಲಿ, ಚಳಿಗಾಲದಲ್ಲಿ ಮಳೆ ಇರಲ್ಲ, ಅವಾಗ ಹೋಗ್ತಾರೆ. ಮತ್ತೆ ಮಳೆಗಾಲ ಬಂತು ಅಂದ್ರೆ ಊರಿಗೆ ಬರ್ತಾರೆ ಅಲ್ವಾ, ಆ ತರ. ಸೊ ಇದರಿಂದ ಏನೇನಾಗುತ್ತೆ, ಕಾಸ್ಟ್ ಏನೇನಾಗುತ್ತೆ, ನಷ್ಟಗಳದ್ರ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ, ಮೀನ್ಸ್ ನೋಡ್ಕೊಳ್ಳಿ ಅದ್ರ ಬಗ್ಗೆ. ಇವೆಲ್ಲನೂ ಕೂಡ ಇಲ್ಲಿ ಪಾಯಿಂಟ್ಸ್ ಇದೆ. ಸೊ ಒಂದು ಪಾಯಿಂಟ್ ಇದೆ ಇಲ್ಲಿ. ಇನ್ February 2021, ಗಾರ್ಡಿಯನ್ ಸೇಡ್ ಅರೌಂಡ್ 6,500 migrant workers ಫ್ರಮ್ ಇಂಡಿಯಾ, ಪಾಕಿಸ್ತಾನ್, ನೇಪಾಳ್, ಬಾಂಗ್ಲಾದೇಶ್, ಶ್ರೀಲಂಕಾ ಡೈಡ್ ಇನ್ ಕತಾರ್. 2021 ಒಂದೇ ವರ್ಷದಲ್ಲಿ ಸುಮಾರು 6,500 ಮೈಗ್ರೆಂಟ್ ವಲಸೆ ಕಾರ್ಮಿಕರು ಸತ್ತಿದ್ದಾರೆ. ಎಲ್ಲಿ? ಕತಾರ್ ಅನ್ನುವಂಥ ದೇಶದಲ್ಲಿ. ಕಾರಣ ಏನು? ಸ್ಟ್ರಿಕ್ಟ್ ರೂಲ್ಸ್ ಇರಲ್ಲ ಅಲ್ಲಿ. ಓಕೆ, ಅವರಿಗೆ ಸೇಫ್ಟಿ ಇರಲ್ಲ, ಸೊ ಸತ್ತು ಬಿಡ್ತಾರೆ ಪಾಪ. ಸೊ ಇಲ್ಲೊಂದು ಕಫಾಲಾ ಸಿಸ್ಟಮ್ ಅಂತ ಇದೆ UN ಅಲ್ಲಿ, ಪ್ರಿಲಿಮ್ಸ್ ಕೇಳಬಹುದು. ಕಫಾಲಾ ಸಿಸ್ಟಮ್ ಇಸ್ ರಿಲೇಟೆಡ್ ಟು ಅಂತ ಹೇಳಿ. ಇಟ್ ಗ್ರಾಂಟ್ಸ್ ಎಂಪ್ಲಾಯರ್ಸ್ ಕನ್ಸಿಡರೇಬಲ್ ಪವರ್ ಓವರ್ ಇಮಿಗ್ರೆಂಟ್ ಲೇಬರರ್ಸ್ ಅಂಡ್ ಎಸ್ಪೆಷಲಿ ಇನ್ ಲೋ ವೇಜ್ ಜಾಬ್ಸ್. ಯಾರು ಕಡಿಮೆ ಸಂಬಳಕ್ಕೆ ದುಡಿತಾ ಇರ್ತಾರಲ್ಲ, ಸೊ ಅಂಥವ್ರಿಗೆ ಏನಾಗುತ್ತೆ, ಯಾರು ಉದ್ಯೋಗ ಕೊಡ್ತಾ ಇರ್ತಾರಲ್ಲ ಅವ್ರಿಗೆ ವಿಶೇಷವಾದಂಥ ಅಧಿಕಾರವನ್ನು ಕೊಡಲಾಗಿದೆ ಆ ದೇಶಗಳಲ್ಲಿ. ಅದನ್ನ ಇಲ್ಲಿ ಕಫಾಲಾ ಸಿಸ್ಟಮ್ ಅಂತ ಕೊಟ್ಟಿದ್ದಾರೆ. ಸೊ ಭಾರತ ಸರ್ಕಾರದ ಇನಿಷಿಯೇಟಿವ್ಸ್ ಏನೇನಿದೆ ಈ ಒಂದು ಸಮಸ್ಯೆಯನ್ನು ಬಗೆಹರಿಸೋಕೆ, ಸೊ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ತೇಜಸ್ ಇನಿಷಿಯೇಟಿವ್ ಅಂತ ಇದೆ, ಸೊ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಓಕೆ, ಅವೆಲ್ಲನೂ ಕೂಡ ಇದೆ. ಸೊ ಇನ್ನೂ ಏನೇನು ಮಾಡ್ಬೋದು ಅನ್ನೋದನ್ನ ಇಲ್ಲಿ ನೀವು ಓದ್ಕೊಳ್ಬಹುದು. ತುಂಬಾ ನೋಡಿ, ಮೇನ್ಸ್ ಅಲ್ಲಿ ಏನು ಬರೀಬೇಕು, ಹೇಗೆ ಬರೀಬೇಕು ಅಂತ ಆನ್ಸರ್ ರೈಟಿಂಗ್ ಕ್ಲಾಸಸ್ ಮಾಡ್ತೀನಿ, ಅಲ್ಲ ಅಷ್ಟೇ ನೋಡ್ಕೊಳ್ಬೇಕು. ಸೊ ಇಲ್ಲಿ ಏನು ಹೈಲೈಟ್ ಮಾಡಿ ಕೊಟ್ಟಿರೋ ಅದನ್ನ ಜಾಸ್ತಿ ಫೋಕಸ್ ಮಾಡಿ ಓದ್ಕೊಳ್ಳಿ, ಉಳಿದಿರೋದ ಅಗತ್ಯ ಇರಲ್ಲ. ಬಸ್ ಟೈಮ್ ಓದೋರು ಓದ್ಲೇಬೇಕಾಗತ್ತೆ ಎಲ್ಲ, ನಿಮ್ಗೆ ಐಡಿಯಾ ಬೇಕದು. ನೆಕ್ಸ್ಟ್ ಲಿವೇಬಲ್ ಸಿಟೀಸ್ ಅನ್ನುವಂಥ ಒಂದು ಟಾಪಿಕ್ ಇದೆ ಇಲ್ಲಿ. ಚಾಲೆಂಜಸ್ ಅಂಡ್ ವೇ ಫಾರ್ವರ್ಡ್ ಇನ್ ಇಂಡಿಯಾ. ಲಿವೇಬಲ್ ಸಿಟೀಸ್ ಬಗ್ಗೆ ಏನಿದೆ ನೋಡೋಣ. ಸೊ ತುಂಬಾ ಇಂಪಾರ್ಟೆಂಟ್ ಇದು ಮೇನ್ಸ್ ಪರ್ಸ್ಪೆಕ್ಟಿವ್ ಆಗಿಯೂ ಕೂಡ. ಯಾಕಂದ್ರೆ ನೋಡಿ, ಡೆಲ್ಲಿನಲ್ಲಿ ಟೆಂಪರೇಚರ್ ಈ ಸಾರಿ 50°C ಇಂತ ಜಾಸ್ತಿ ಹೋಗಿದೆ ದಿಲ್ಲಿನಲ್ಲಿ, ಥಿಂಕ್ ಮಾಡಿ. ಹಾಗೇನೆ 200 ಆಫಿಷಿಯಲ್ ಹೀಟ್ ವೇವ್ ಡೆತ್ಸ್ ನಮ್ಮ ದೇಶದಲ್ಲಿ ಈ ವರ್ಷ. ಹೀಟ್ ವೇವ್, ಬಿಸಿ ಗಾಳಿಯಿಂದ ಮರಣ ಹೊಂದುತ್ತಾ ಇದ್ದಾರೆ ಜನ. ಥಿಂಕ್ ಆಫ್ ಇಟ್, ವೆರಿ ಡೇಂಜರಸ್ ಅಲ್ವಾ? ಸೊ ನಾವೇನ್ ಮಾಡ್ತಾ ಇದೀವಿ ಹಾಗಾದ್ರೆ? ವಾಟ್ ಈಸ್ ದ ಪ್ರಾಬ್ಲಮ್? ಮೇನ್ಸ್ ಅಲ್ಲಿ ಕೊಟ್ಟರೆ ನೋಡೋಣ. ಲಿವೇಬಲ್ ಸಿಟೀಸ್, ಆಕ್ಚುಲಿ ಇಂಡಿಯಾ ಇಸ್ ಫೇಸಿಂಗ್ ಅ ಹ್ಯೂಜ್ ಹೀಟ್ ವೇವ್ಸ್ ಅಂಡ್ ಫ್ಲಡ್ಸ್ ಎವ್ರಿಥಿಂಗ್, ಅಂಡ್ ವಾಟ್ ಈಸ್ ದ ಸೊಲ್ಯೂಷನ್ ಫಾರ್ ದಿಸ್ ಅಂತ ಕೇಳಿದಾಗ ಮೊದಲು ಕರೆಂಟ್ ಅಫೇರ್ಸ್ ಟಾಪಿಕ್ಸ್ ಅನ್ನ ಆಡ್ ಮಾಡಬೇಕು. PTKಯಲ್ಲೇ ಕರೆಂಟ್ ಅಫೇರ್ಸ್ ಬರ್ಬೇಕು ನಿಮ್ದು. ವಾಟ್? ಈ ವರ್ಷ ಸುಮಾರು 200 ಜನ ಬಿಸಿ ಗಾಳಿಯಿಂದ ಮರಣ ಹೊಂದಿದ, ಬಿಸಿ ಅಲೆ, ಗಾಳಿ ಅಲ್ಲ, ಬಿಸಿ ಅಲೆಯಿಂದ ಮರಣ ಹೊಂದಿದ್ದಾರೆ. ದೆಹಲಿಯಂತಹ ನಗರಗಳು 50°C ಗಿಂತ ಹೆಚ್ಚಿನ ತಾಪಮಾನವನ್ನು ದಾಖಲಿಸುತ್ತಿವೆ. ಇಂತಹ ಸನ್ನಿವೇಶದಲ್ಲಿ ಇದನ್ನ ಎದುರಿಸುವುದು ತುಂಬಾ ಮುಖ್ಯವಾಗುತ್ತದೆ ಅಂತ ಬರೆದು ಮೊದಲು ಕಾರಣಗಳು ಹಾಕಿ ಉತ್ತರನ ಬರೀರಿ. ನೆಕ್ಸ್ಟ್ ಸರ್ಕಾರ ತೆಗೆದುಕೊಂಡಿರುವಂತಹ ಕ್ರಮಗಳು. ನೆಕ್ಸ್ಟ್ ಕೊನೆಗೆ ಮುಂದೆ ಕೈಗೊಳ್ಳಬೇಕಾಗಿರುವಂತಹ ಕ್ರಮಗಳು. ಮುಗೀತು, ಎಲ್ಲದಕ್ಕೂ 6 ಪಾಯಿಂಟ್ ಬರೀರಿ. ಈಸಿ ಇದೆ ಮೇನ್ಸು, ಎಲ್ಲರಿಗೂ ಹೇಳ್ತೀನಿ ನಿಮಗೆ. ಮೇನ್ಸ್ ತುಂಬಾ ಈಸಿ ಇದೆ, ಜ್ಞಾನ ನಿಮ್ ತಲೆಯಲ್ಲಿ ಇರುತ್ತೆ, ಬರುತ್ತೆ ಬರೆಯೋದು. ತುಂಬಾ ಚೆನ್ನಾಗಿ ಓದಬೇಕು. ಯಾವ ತರ ಓದ್ಬೇಕಂದ್ರೆ ಎಂಜಾಯ್ ಮಾಡ್ಬೇಕು ಅದನ್ನ ಪ್ರೊಸೆಸ್. ಯು ಹ್ಯಾವ್ ಟು ಎಂಜಾಯ್ ದ ರೀಡಿಂಗ್, ಎಂಜಾಯ್ ಇಟ್. ಅರ್ಥ ಮಾಡ್ಕೊಳ್ಳಿ, ಸುಮ್ಮನೆ ಓದ್ಬಿಡ್ಬೇಡಿ. ದಿಲ್ಲಿನಲ್ಲಿ 50% ಜಾಸ್ತಿ ಆಗಿದೆ, ಸುಮಾರು 200 ಜನ ಮರಣ ಹೊಂದಿದ್ದಾರೆ. ಹಾ,
50 ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ ಆಗಿದೆ ಹೀಟಲ್ಲಿ. ಇಮ್ಯಾಜಿನ್ ಮಾಡ್ಕೊಳ್ರಿ, ಇನ್ನೊಂದು 50 ಡಿಗ್ರಿ ಆದ್ರೆ ನೀರು ಕುದಿಯುತ್ತಲ್ಲ, ಆ ಹೀಟ್ ಅದು. 200 ಜನ ಬರೀ ಬಿಸಿ ಅಲೆಯಿಂದ ಮರಣ ಹೊಂತಾರಂದ್ರೆ ಏನದು ಫೀಲ್ ಮಾಡ್ಕೊಳ್ರಿ. ಟಚ್ ಆಗ್ಬೇಕದು ಹೃದಯಕ್ಕೆ. ಸುಮ್ಮನೆ ಓದ್ಬಿಡೋದಲ್ಲ. ಓಕೆ, ಅವಾಗ ನೆನಪುಳಿಯುತ್ತೆ UPSC ತುಂಬಾ ಈಸಿಯಾಗಿ. ಏನು UPSC ಜನರಲ್ ಸ್ಟಡಿ ಅಂತಾರೆ ಅದಕ್ಕೇನೆ. ಜಾಬ್ ಮಾಡ್ತಾನು ಕೂಡ ಕೆಲವೊಬ್ರು ಕ್ಲಿಯರ್ ಮಾಡ್ತಾರೆ ಗೊತ್ತಾ ನಿಮಗೆ? ಯಾಕೆ ಕ್ಲಿಯರ್ ಮಾಡ್ತಾರೆ UPSC ಅನ್ನ? ಯಾಕೆ? JEE ಜಾಬ್ ಮಾಡ್ತಾ ಕ್ಲಿಯರ್ ಮಾಡೋಕ್ಕಾಗಲ್ಲ, ನೀಟ್ ಕ್ಲಿಯರ್ ಮಾಡೋಕ್ಕಾಗಲ್ಲ, ಬಟ್ UPSC ಕ್ಯಾನ್ ಬಿ ಕ್ಲಿಯರ್ಡ್ ವಿತ್ ಜಾಬ್. ವಾಯ್? ಬಟ್ ಬಿಕಾಸ್ ಇಟ್ ಕ್ಯಾನ್ ಬಿ ಫೆಲ್ಡ್. ಇಸ್ ಅ ಜನರಲ್ ಸ್ಟಡೀಸ್ ಎಕ್ಸಾಮ್. ನಾವು ಅನ್ಕೊಳ್ತೀವಿ UPSC ಡಿಫಿಕಲ್ಟ್ ಇದೆ. ಡಿಫಿಕಲ್ಟ್ ಇಲ್ಲ. ಸರಿಯಾದ ಮಾರ್ಗದರ್ಶನ, ಸರಿಯಾದ ಮೆಂಟಾಲಿಟಿ, ಒಬ್ಬ ಒಳ್ಳೆ ಗೈಡರ್ ನಿಮಗಿದ್ರೆ ಸಾಕು. ನಮ್ಮ ಪಾಂಜನ IAS ನಿಮಗೋಸ್ಕರ ಇದೆ. ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ವಿಶೇಷ ಕಾಳಜಿ ವಹಿಸ್ತೀವಿ. ಹಾಗಂತ ಇಂಗ್ಲಿಷ್ನವ್ರನ್ನ ಬಿಡ್ತೀವಿ ಅಂತ ಅಲ್ಲ. ನಿಮಗೂ ಕೂಡ ಬೆನಿಫಿಟ್ ಆಗ್ತಾ ಇದೆ. ಕನ್ನಡ ಕೇಳೋಕೆ ಬಂದ್ರೆ ಸಾಕು ನಿಮಗೆ. ಕನ್ನಡ ಪದಗಳು ಅರ್ಥ ಆದ್ರೆ ಸಾಕು. ಯು ಕ್ಯಾನ್ ಟೇಕ್ ಬೆನಿಫಿಟ್ಸ್ ಫ್ರಮ್ ಅವರ್ ಇನಿಷಿಯೇಟಿವ್ ಆ್ಯಂಡ್ ನಮ್ಮ ಕ್ಲಾಸ್ಗಳು ಬೈಲಿಂಗ್ವಲ್ ಅಲ್ಲೇ ಇರುತ್ತೆ. ನಮ್ಮ ಯೂಟ್ಯೂಬ್ ಡೆಮೋ ಕ್ಲಾಸಸ್ ನೀವು ನೋಡಿದ್ರೆ ವಿ ಆರ್ ಟೀಚಿಂಗ್ ಇನ್ ಕನ್ನಡ ಆಸ್ ವೆಲ್ ಆಸ್ ಇಂಗ್ಲಿಷ್. ಬಟ್ ಇಲ್ಲಿ ಯಾಕೆ ನಾನು ಪ್ಯೂರ್ಲಿ ಕನ್ನಡದಲ್ಲೇ ಮಾತಾಡ್ತಾ ಇದ್ದೀನಿ ಅಂದ್ರೆ ಇಂಗ್ಲಿಷ್ಗೋಸ್ಕರ ಇದೇ ಮ್ಯಾಗ್ಝಿನ್ ಅನಾಲಿಸಿಸ್ ಮಾಡಿರ್ತಾರೆ ಮತ್ತೆ ಬೇರೆ ಬೇರೆ ಚಾನಲ್ಗಳಲ್ಲಿ. ಬಟ್ ನಮ್ಮ ಕನ್ನಡ ವಿದ್ಯಾರ್ಥಿಗಳಿಗೆ ಯಾರೂ ಇಲ್ಲ. ವಿ ಆರ್ ಹೆಲ್ಪಿಂಗ್ ದೆಮ್ ಬಿಕಾಸ್ ದೇ ಆರ್ ಹೆಲ್ಪಿಂಗ್ ಅಸ್ ಟು ಗಿವ್ ಕೋಚಿಂಗ್. ಹೌದಲ್ವಾ? ಸೊ ಆ ಥರ. ನೆಕ್ಸ್ಟ್ ಇವೆಲ್ಲ ಚಾಲೆಂಜಸ್. ಇಲ್ಲಿದೆ ನೋಡಿ ಚಾಲೆಂಜಸ್. ಮೊದಲು ಕಾರಣಗಳು, ಆಮೇಲೆ ಸವಾಲುಗಳು, 4 ಪಾಯಿಂಟ್ ಬರೆಯೋದಷ್ಟೇ ರೀ, ಮತ್ತೇನಿಲ್ಲ. ವಿತ್ ಎಕ್ಸಾಂಪಲ್ಸ್, ಮುಂದಿನ ದಾರಿ, ಸರ್ಕಾರ ಕೈಗೊಂಡಿರೋ ಕ್ರಮಗಳು, ಇಷ್ಟೇ, ಮತ್ತೇನಿಲ್ಲ. ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ ಒಂದು ಟರ್ಮ್ ಬರುತ್ತೆ. ಅಂದ್ರೆ ಸರ್ಕಾರ ಮತ್ತು ಖಾಸಗಿ ಇಬ್ರು ಕೂಡ ಜಾಯಿನ್ ಆಗಿ ಕೆಲಸ ಮಾಡ್ಬೇಕಂತ. ಹಾಗೇನೆ ವಿಶ್ವಸಂಸ್ಥೆ SDGs ಅಂತ ಬರುತ್ತೆ, ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ. ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಂತ ವಿಶ್ವಸಂಸ್ಥೆ ಸುಮಾರು 17 ಏನೋ ಇದೆ. ಓಕೆ, ಅದರಲ್ಲಿ ಗೋಲ್ ನಂಬರ್ 11 ಇದಾಗುತ್ತೆ. ಸ್ಮಾರ್ಟ್ ಸಿಟೀಸ್ ಅನ್ನ ಡೆವಲಪ್ ಮಾಡೋದು ನಮ್ಮ ಭಾರತ ಸರ್ಕಾರ ಮಾಡ್ತಾ ಇದೆ. ಓಕೆ, ಸುಮಾರು 2015 ಟಾರ್ಗೆಟ್ ಹಾಕೊಂಡು ಮಾಡ್ತಾ ಇದೀವಿ. ಅದು ಇದು ಬರುತ್ತೆ ಇಲ್ಲಿ. ಆವಾಸ್ ಯೋಜನೆ ಇದೆ ಭಾರತ ಸರ್ಕಾರದ್ದು. ಸ್ವಚ್ಛ ಭಾರತ ಮಿಷನ್ ಇದರಲ್ಲಿ ಬರುತ್ತೆ. ಹೃದಯ ಅನ್ನುವಂಥ ಪ್ರೋಗ್ರಾಮ್ ಇದೆ. ಅರ್ಬನ್ ಪ್ಲಾನಿಂಗ್ ಬರುತ್ತೆ ಅದರಲ್ಲಿ. ಅಂದ್ರೆ ನಗರ ಯೋಜನೆ. ಅರ್ಬನ್ ಟ್ರಾನ್ಸ್ಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ. ಯಾಕಂದ್ರೆ ಬೆಂಗಳೂರು ಅಂತ ನಗರಗಳಲ್ಲಿ ನೋಡಿ ನೀವು, ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ ಅಲ್ವಾ? ಇಲ್ಲ, ಮೇನ್ಸ್ ಅನ್ನೋದು ಬರೀ ಕಾಮನ್ ಸೆನ್ಸ್ ಇಂದ ಬರಿಬಹುದು ಉತ್ತರಗಳನ್ನ. ಬಟ್ ಕೆಲವೊಂದು ಫ್ಯಾಕ್ಚುಯಲ್ ಇರುತ್ತೆ, ಮತ್ತೆ ಓದ್ಕೊಂಡಿರ್ಬೇಕು ನೀವು. ಹಾಗೇನೆ ಕಾಮನ್ ಸೆನ್ಸ್ ಅಲ್ಲಿ ಬರಿತೀನಿ ಅಂತ ಹೋಗಿ ನೀವು ಆರ್ಟ್ ಅಂಡ್ ಕಲ್ಚರ್ ಗುಪ್ತರ ಕಾಲದಲ್ಲಿ ಏನೇನಾಗಿತ್ತು ಸರ್ ನಾನು ಕಾಮನ್ ಸೆನ್ಸ್ ಯೂಸ್ ಮಾಡ್ತೀನಿ ಅಂತ ಅಂದ್ರೆ ಅಲ್ಲ. ಯು ಹ್ಯಾವ್ ಟು ರೀಡ್, ಬಟ್ ನಾಲೆಜ್ ನಿಮ್ ತಲೆಯಲ್ಲಿ ಇರುತ್ತೆ. ಯು ಹ್ಯಾವ್ ಟು ಪೆನ್ ಇಟ್ ಡೌನ್. ಬರಿಬೇಕು ಅದನ್ನ. ಯಾವ ತರ ಇದು ಹೇಗೆ ಬರುತ್ತೆ ನಿಮಗೆ? ಹೇಗೆ ಬರುತ್ತೆ ಅಂತಂದ್ರೆ ಪ್ರಾಕ್ಟೀಸ್ ಮಾಡಿದಾಗ, ಓದಿದಾಗ, ಪದೇ ಪದೇ ಇದೇ ಬುಕ್ನ 10 ಸಾರಿ ರಿವಿಷನ್ ಮಾಡುವಾಗ ಪೆನ್ ಯೂಸ್ ಮಾಡಿದಾಗ, ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂಡರ್ಲೈನ್ ಮಾಡ್ಕೊಂಡಾಗ, ಹೈಲೈಟ್ ಮಾಡಿದಾಗ, ಎಕ್ಸಾಮ್ಗಿಂತ ಮುಂಚೆ 1-2 ಸಾರಿ ಟೆಸ್ಟ್ ಅನ್ನ ಬರೆದಾಗ. ನೀವು ಎಷ್ಟು ಟೆಸ್ಟ್ ಸೀರೀಸ್ ಬರೀತೀರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಬಟ್ ಬರೆಯುವಾಗ ಎಷ್ಟು ನೀಟಾಗಿ ಬರೀತೀರಿ ಅನ್ನೋದು ಇಂಪಾರ್ಟೆಂಟ್. ಕೆಲವೊಬ್ಬ ಟಾಪರ್ಗಳು ಟೆಸ್ಟ್ ಸೀರೀಸೇ ಬರೋದಿಲ್ಲ, ಗೊತ್ತಿರಲಿ. ವಿದೌಟ್ ಟೆಸ್ಟ್ ಸೀರೀಸ್ ದೇ ಕ್ಲಿಯರ್ಡ್ UPSC ಮೇನ್ಸ್ ಎಕ್ಸಾಮ್. ಫಾರ್ ಎಕ್ಸಾಂಪಲ್ ಅಕ್ಷತ್ ಜೈನು, ಇನ್ನೊಬ್ರು ಅಕ್ಷಯ್ ಜೈನನು 1-2 ಅಷ್ಟೇ ಬರೆದಿದ್ದಾರೆ. ಮತ್ತೊಬ್ರು ಯಾರ್ದು ಹೆಸರು ಹೇಳಿದ್ದೆ ನಾನು ಹಿಂದಿನ ಸಾರಿ. ಪದೇ ಪದೇ ಹೇಳ್ತಾ ಇರ್ತೀನಿ, ಮೀನ್ಸ್ ಈಸಿ ಇದೆ. ಯಾರಿಗೆ ನೀಟಾಗಿ ಓದಿರೋರಿಗೆ ಪರ್ಫೆಕ್ಟ್ ಆಗಿ ಓದ್ಕೊಳ್ಳಿ, ತುಂಬಾ ನೀಟಾಗಿ ಓದ್ಕೊಳ್ಳಿ, ತುಂಬಾ ಎಂಜಾಯ್ ಮಾಡ್ತಾ ಓದಿ UPSC ಜರ್ನಿನ. 1 ವರ್ಷ ನಮ್ ಜೊತೆ ಬಂದಿದ್ದೀರಲ್ಲ, 1 ವರ್ಷ ಇದಕ್ಕೆ ಅಂತ ಮೀಸಲಾಗಿದ್ದು ಬಿಡಿ. ಮತ್ತೆ ಯಾವ್ಯಾವ ಟೈಮಲ್ಲಿ ಏನೇನು ಮಾಡ್ಬೇಕು ಅದನ್ನೇ ಮಾಡ್ತಾ ಹೋಗಿ, ಎಲ್ಲ ಈಸಿಯಾಗಿ ಹೋಗುತ್ತೆ. ಓಕೆ, ಆಮೇಲೆ ನೋಡಿ ಕೆಲವೊಂದು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಯಾವ್ದು ಮಾದರಿ ಕೂಡ ಯಾವ್ದು ಫಾಲೋ ಮಾಡ್ಬೋದು ನಾವು. ಚಿಕಾಗೋ, ಸಿಂಗಾಪುರ್ಗಳನ್ನ ನೋಡಿ ಕಲಿಬೇಕು ನಾವು. ಹೌದಲ್ವಾ? ತುಂಬಾ ಚೆನ್ನಾಗಿದೆ ಅಲ್ಲೆಲ್ಲ. ಮುಂಬೈನಲ್ಲಿ ಕೂಡ ಕೋಸ್ಟಲ್ ರೋಡ್ ಪ್ರಾಜೆಕ್ಟ್ ಇದೆ. ಅಲ್ಲಿ ಸಮುದ್ರದ ಅಡಿಯಲ್ಲೇ ಇದೆಯಲ್ಲ ಮುಂಬೈ, ಅದನ್ನ ನಿರ್ವಹಣೆ ಮಾಡೋ ಕೋಸ್ಟಲ್ ಪ್ಲಾನ್ಗಳನ್ನ ಕೂಡ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಲ್ಲಿ. ಗೋದ್ರೇಜ್ ಭವನ್ ಅಂತ ಇದೆ, ಎನರ್ಜಿ ಎಫಿಷಿಯಂಟ್ ಆಗಿದೆ ಅದು ಗೋದ್ರೇಜ್ ಭವನ್ ಮುಂಬೈನಲ್ಲಿ. ಓಕೆ, ಎನರ್ಜಿ ಎಫಿಷಿಯಂಟ್ ಅಂದ್ರೆ ಕನ್ನಡದಲ್ಲಿ ಇಂಧನ ದಕ್ಷತೆಯಿಂದ ಕೂಡ್ಕೊಂಡಿದೆ ಅದು. ಅಂದ್ರೆ ಜಾಸ್ತಿ ಇಂಧನ ಬಳಕೆ ಆಗಲ್ಲ ಅಲ್ಲಿ ಅಂತ. ಸರಿ, ಇನ್ನು ಮತ್ತೇನೇನ್ ಮಾಡಬೇಕು? NGOಗಳು ಕೂಡ ಭಾಗವಹಿಸಬೇಕು. ಭಾರತ ಸರ್ಕಾರದೊಂದು ನಗರ ವನ ಯೋಜನೆ ಅಂತ ಇದೆ. ಸೊ ಅದನ್ನ ನೀಟಾಗಿ ಅಳವಡಿಸಬೇಕು. ಸರಿ, ನೆಕ್ಸ್ಟ್ ಗ್ಲಿಮ್ಸ್ ಟಾಪಿಕ್ಸ್ ಬರುತ್ತೆ ಕೆಲವೊಂದು. ಇಲ್ಲಿ ಏನ್ ನೋಡ್ತಾ ಇದೀವಿ ನಾವು? ಯಾವ ಟಾಪಿಕ್ ನೋಡ್ತಾ ಇದೀವಿ? ಸೊಸೈಟಿ ಅಲ್ವಾ? ಟಾಪಿಕ್ ಥರ್ಡ್. ಎಸ್, ಸೊಸೈಟಿ ಅಂಡ್ ಸೋಷಿಯಲ್ ಇಶ್ಯೂಸ್. GS1 GS2 ಎರಡು ಕೂಡ ಬರುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಗೊತ್ತಿರಲಿ. ನ್ಯಾಷನಲ್ ಹೆಲ್ತ್ ಅಕೌಂಟ್ ಎಸ್ಟಿಮೇಟ್ಸ್ ಅಂತ ಬರುತ್ತೆ. ಏನು ಇಂಪಾರ್ಟೆಂಟ್ ಇಲ್ಲ, ನನಗೇನು ಇಂಪಾರ್ಟೆಂಟ್ ಕಂಡು ಬಂದಿಲ್ಲ ಅಲ್ಲಿ. ಸೊ ಇದರಲ್ಲಿ ನನಗೆ ಕಂಡು ಬಂದಿರೋದು ಅಷ್ಟೇ ಮೇನ್ಸ್ಗೆ ಹೆಲ್ಪ್ ಆಗುವಂಥ ಪಾಯಿಂಟು. ಶೇರ್ ಇನ್ ಟೋಟಲ್ ಹೆಲ್ತ್ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗಿದೆ. 2014-15ರಲ್ಲಿ 29% ಹೆಲ್ತ್ ಎಕ್ಸ್ಪೆಂಡಿಚರ್ ಮಾಡ್ತಾ ಇದ್ರು, ಈಗ 48%ಗೆ ಇನ್ಕ್ರೀಸ್ ಆಗಿದೆ. ಓಕೆ, ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಕೂಡ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸರ್ಕಾರದವರು. ಓಕೆ, ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಅಂತ ಅಂದ್ರೆ ಒಬ್ಬ ವ್ಯಕ್ತಿಯ ದುಡಿಮೆಗಿಂತ ಜಾಸ್ತಿ ಖರ್ಚು ಮಾಡೋದು. ಓಕೆ, ಸಾಲ ತಗೊಂಡು ಪಾಪ ಹಾಸ್ಪಿಟ್ಲಿಗೆ ಹಾಕೋದು, ಅದು ಕಡಿಮೆ ಆಗಿದೆ ಈಗ. ಸುಮಾರು 62% ಇತ್ತು ಅದು ಮೊದಲು 2014ರಲ್ಲಿ, ಈಗ 40% ಇಳಿಕೆ ಆಗಿದೆ. ಕಾರಣ ಏನು ಹೇಳಿ ನೋಡ? ಯಾವ ಸ್ಕೀಮ್ ಇದೆ?
ಭಾರತ ಸರ್ಕಾರದ ಅತ್ಯಂತ ಉನ್ನತವಾದಂತಹ ಶ್ರೇಷ್ಠವಾದಂತಹ ಜಗತ್ತಿಗೆ ಮಾದರಿಯಾದಂತಹ ಒಂದು ಆರೋಗ್ಯ ಯೋಜನೆಯನ್ನ ಕಮೆಂಟ್ ನಲ್ಲಿ ಬರೆಯಿರಿ. ನೋಡೋಣ ಯಾರು ಹೇಳ್ತೀರಿ. ನೆಕ್ಸ್ಟ್, ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಹೇಳಿದ್ದೀನಿ ನಾನು ಈಗಾಗಲೇ ಇದ್ರ ಬಗ್ಗೆ. ಬರಿಬೇಕಾದ್ರ ಬಗ್ಗೆ ನೀವು ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಇಂಗ್ಲಿಷ್ನವ್ರು ಬರೀರಿ, ಕನ್ನಡದಲ್ಲಿ ಅದನ್ನ ಬ್ರಾಕೆಟ್ನಲ್ಲಿ ಬರೀಬಹುದು ಅಥವಾ ಆದಾಯಕ್ಕಿಂತ ಹೆಚ್ಚಿನ ಖರ್ಚು ಅಂತ ಕರಿಬಹುದು ಅದಕ್ಕೆ. ಇಲ್ಲ ಬರೀರಿ ಅದೇ ಪದವನ್ನ, ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಕನ್ನಡ ಅಕ್ಷರಗಳನ್ನ ಬಳಸಿ ಬರೀರಿ. ನೆಕ್ಸ್ಟ್, ವೆರಿ ಇಂಪಾರ್ಟೆಂಟ್ ಟಾಪಿಕ್, ಪ್ರಿಲಿಮ್ಸ್ ಅಲ್ಲಿ ಕೇಳ್ತಾರೆ. ಗ್ಲೋಬಲ್ ಮಲ್ಟಿ ಡೈಮೆನ್ಷನಲ್ ಪವರ್ಟಿ ಇಂಡೆಕ್ಸ್ ಅಂತ ಬಿಡುಗಡೆಯಾಗಿದೆ. ಓಕೆ, ಇದ್ರ ಬಗ್ಗೆ ನಾವಿಲ್ಲಿ ನೋಡಿದಾಗ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಏನೇನು ಕನ್ಸಿಡರ್ ಆಗುತ್ತೆ ಏನೇನಿಲ್ಲ ಅಂತ. ಸೊ ಇಲ್ಲಿ ನೋಡಿ, ಇದನ್ನ ಬಿಡುಗಡೆ ಮಾಡೋಕ್ಕಿಂತ ಮುಂಚೆ ಸುಮಾರು 3 ಸೆಕ್ಟರ್ ಮೇಲೆ ಫೋಕಸ್ ಮಾಡಿದ್ದಾರೆ ಅವರು. ಏನಿದು? ಗ್ಲೋಬಲ್ ಮಲ್ಟಿ ಡೈಮೆನ್ಷನಲ್ ಪವರ್ಟಿ ಅಂತ ಕಲಿತೀವಿ ನಾವು ಎಕನಾಮಿನಲ್ಲಿ. ಅದರಲ್ಲಿ ಹೆಲ್ತ್, ಎಜುಕೇಶನ್, ಲಿವಿಂಗ್ ಸ್ಟ್ಯಾಂಡರ್ಡ್ 3ರ ಆಧಾರದಲ್ಲಿ ಇದನ್ನ ಅವರು ರ್ಯಾಂಕಿಂಗ್ ಕೊಟ್ಟಿದ್ದಾರೆ. ಹೆಲ್ತ್ ನಲ್ಲಿ ಏನೇನು ಬರುತ್ತೆ ಅಂದ್ರೆ ನ್ಯೂಟ್ರಿಷನ್ ಮತ್ತೆ ಚೈಲ್ಡ್ ಮಾರ್ಟಾಲಿಟಿ. ನ್ಯೂಟ್ರಿಷನ್ ಅಂತ ಅಂದ್ರೆ ಪೋಷಕಾಂಶಗಳು, ಚೈಲ್ಡ್ ಮಾರ್ಟಾಲಿಟಿ ಅಂತ ಅಂದ್ರೆ ಶಿಶು ಮರಣ ದರ. ನೆಕ್ಸ್ಟ್, ಎಜುಕೇಶನ್ ಅಲ್ಲಿ ಇಯರ್ಸ್ ಆಫ್ ಸ್ಕೂಲಿಂಗ್ ಮತ್ತೆ ಸ್ಕೂಲ್ ಅಟೆಂಡೆನ್ಸ್, ಮಗು ಎಷ್ಟು ವರ್ಷಗಳು ಶಾಲೆ ಕಲಿತಾ ಇದೆ ಮತ್ತೆ ಶಾಲೆ ಅಟೆಂಡೆನ್ಸ್ ಹೇಗಿದೆ ಮಗುದು, ಅಂದ್ರೆ ಶಾಲೆಗೆ ಅಡ್ಮಿಷನ್ ಮಾಡಿ ಇವರು ಮನೆಯವರು ಬೇರೆ ಕೆಲಸಕ್ಕೆ ತಗೊಳ್ತಾ ಇದ್ದಾರೆ ಮಗುನ ಅಂತ ಎರಡು ನೋಡ್ತಾ ಇದ್ದಾರೆ. ಇನ್ನು ಲಿವಿಂಗ್ ಸ್ಟ್ಯಾಂಡರ್ಡ್ ನಲ್ಲಿ ಕುಕಿಂಗ್ ಫ್ಯೂಯಲ್ ಇದೆ, ಸ್ಯಾನಿಟೇಷನ್ ಇದೆ, ಡ್ರಿಂಕಿಂಗ್ ವಾಟರ್ ಇದೆ, ಎಲೆಕ್ಟ್ರಿಸಿಟಿ, ಹೌಸಿಂಗ್, ಅಸೆಟ್ಸ್. ಇವರು ಆಹಾರಕ್ಕೆ ಬಳಸ್ತಾ ಇರುವಂತಹ ಫ್ಯೂಯಲ್ ಯಾವುದು, ಇಂಧನ ಯಾವುದು, ಗ್ಯಾಸ್ ಬಳಸ್ತಾ ಇದಾರೆ, ಕಟ್ಟಿಗೆ ಬಳಸ್ತಾ ಇದಾರೆ. ಸ್ಯಾನಿಟೇಷನ್, ನೈರ್ಮಲ್ಯ ಹೇಗಿದೆ ಇಲ್ಲಿ, ಕುಡಿಯುವ ನೀರು ಲಭ್ಯ ಇದೆ ಇವರಿಗೆ, ವಿದ್ಯುತ್ ಲಭ್ಯ ಇದೆಯಾ, ಮನೆ ಚೆನ್ನಾಗಿದೆಯಾ, ಮನೆ ಹೇಗಿದೆ ಅವ್ರದ್ದು, ಅಸೆಟ್ಸ್ ಆಸ್ತಿಗಳು ಏನಿದೆ ಅವ್ರದ್ದು, ಇವೆಲ್ಲವನ್ನು ಕೂಡ ನೋಡ್ತಾರೆ. ಸೊ ಪ್ರಿಲಿಮ್ಸ್ ಅಲ್ಲಿ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಇವನ್ನೆಲ್ಲ ಬಾಯ್ ಹಾಟ್ ಮಾಡ್ಕೊಳಕ್ ಹೋಗ್ಬೇಡಿ, ಇಮ್ಯಾಜಿನ್ ಮಾಡ್ಕೊಳ್ರಿ. ಜಸ್ಟ್ ಒಂದು ಮನೆ ಇದೆ, ಮನೆಯಲ್ಲಿ ನೀರಿದೆಯಾ, ವಿದ್ಯುತ್ ಇದೆಯಾ, ಯಾವ್ದು ಗ್ಯಾಸ್ ಬಳಸ್ತಾ ಇದಾರೆ ಅಥವಾ ಕಟ್ಟಿಗೆ ಬಳಸ್ತಾ ಇದಾರೆ, ನೈರ್ಮಲ್ಯ ಹೇಗಿದೆ, ಆಮೇಲೆ ಅವ್ರದ್ದು ಮನೆ ಹೇಗಿದೆ, ಅದು ಅಸೆಟ್ಸ್ ಏನಿದೆ, ಅವ್ರದ್ದು ಆಸ್ತಿ ಪಾಸ್ತಿ ಏನಿದೆ, ಆಮೇಲೆ ಮಗುವಿನ ಚೈಲ್ಡ್ ಮಾರ್ಟಾಲಿಟಿ ಇರಬಹುದು, ನ್ಯೂಟ್ರಿಷನ್ ಹೇಗಿದೆ, ಆಮೇಲೆ ಮಗುನ ಶಾಲೆಗೆ ಸೇರಿಸ್ತಾ ಇದಾರ, ಶಾಲೆಗೆ ಸೇರಿಸಿ ಅಟೆಂಡೆನ್ಸ್ ಹೇಗಿದೆ. ಸೊ 10 ಪಾಯಿಂಟ್ಸ್ ಆದಮೇಲೆ 10 ಪಾಯಿಂಟ್ಸ್ ನೆನಪಿಟ್ಕೊಳ್ಳಿ. ಕಾಮನ್ಸ್ ಅಂತ ನೆನಪಿಟ್ಕೊಳ್ಬೇಕು. ನೆಕ್ಸ್ಟ್, ಭಾರತದಲ್ಲಿ ಅತಿ ಹೆಚ್ಚು ಮಲ್ಟಿ ಡೈಮೆನ್ಷನಲ್ ಪವರ್ಟಿ ಕಂಡು ಬಂದಿದೆ. ಸುಮಾರು 23,234,000,000 ಅಂದ್ರೆ ತುಂಬಾ ಸೀರಿಯಸ್ ಇಶ್ಯೂ ಇದು. ನಮ್ಮ ನೀತಿ ಆಯೋಗ ಏನ್ ಹೇಳುತ್ತೆ, ಇಲ್ಲ ಬರೀ 10 ಕೋಟಿ ಇದಾರೆ ಅಂತ ಹೇಳುತ್ತೆ. ನೋ, ನೀತಿ ಆಯೋಗ ರಿಪೋರ್ಟ್ ಈಸ್ ರಾಂಗ್ ಅನಿಸ್ತಾ ಇದೆ. ಇಲ್ಲಿ 23 ಕೋಟಿ ಬಡವರಿದ್ದಾರೆ ನಮ್ಮ ಭಾರತದಲ್ಲಿ. ಜಗತ್ತಿನಲ್ಲಿ ಅತಿ ಹೆಚ್ಚು ಬಡವರು ನಮ್ಮ ದೇಶದಲ್ಲಿ ಕಂಡು ಬರ್ತಾ ಇದ್ದಾರೆ. ಇದು ಕಡಿಮೆ ಆಗಬೇಕು ಅಂತಂದ್ರೆ ಬೆಲೆ ಏರಿಕೆ ನಿಲ್ಲಬೇಕು, ಶ್ರೀಮಂತರಾಗೋದು ನಿಲ್ಲಬೇಕು, ಬಡವರಾಗೋದು ನಿಲ್ಲಬೇಕು, ಬಡವರು ಕೂಡ ಶ್ರೀಮಂತರಾಗಬೇಕು. ಓಕೆ, ಸೊ ಇಷ್ಟು ಅಂಶ ನಿಮ್ ಗಮನದಲ್ಲಿರಲಿ. ನೀತಿ ಆಯೋಗ ಕೂಡ ಬಿಡುಗಡೆ ಮಾಡುತ್ತೆ ಮಲ್ಟಿ ಡೈಮೆನ್ಷನಲ್ ಪವರ್ಟಿ ಇಂಡೆಕ್ಸ್ ಅನ್ನ. ಸೊ ನಾವು ಹೇಳಿದೆ ನಿಮಗೆ 10 ಇಂಡಿಕೇಟರ್ಸ್ ಅಂತ ಹೇಳಿದೆ. ಮಲ್ಟಿ ಡೈಮೆನ್ಷನಲ್ ಪವರ್ಟಿ ಇಂಡೆಕ್ಸ್ ಜಾಗತಿಕ ಮಟ್ಟದಲ್ಲಿ ಬಿಡುಗಡೆ ಆಗೋದನ್ನ ಹೇಳಿದೆ. ಆಮೇಲೆ ಯಾರು ಪಬ್ಲಿಷ್ ಮಾಡ್ತಾರೆ ಅದನ್ನ? ಆಕ್ಸ್ಫರ್ಡ್ ಪವರ್ಟಿ ಅಂಡ್ ಹ್ಯೂಮನ್ ಡೆವಲಪ್ಮೆಂಟ್ ಇನಿಷಿಯೇಟಿವ್ ಅವರು ಬಿಡುಗಡೆ ಮಾಡ್ತಾರೆ ಅದನ್ನ. ಜೊತೆಗೆ UNDP ನವರು ಕೂಡ, ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ನವರು ಕೂಡ ಬಿಡುಗಡೆ ಮಾಡ್ತಾರೆ. ಸೊ ಇಲ್ಲಿ ನಮ್ಮ ನೀತಿ ಆಯೋಗನವರು ಕೂಡ ಬಿಡುಗಡೆ ಮಾಡ್ತಾರಲ್ಲ, 10 ಪಾಯಿಂಟ್ಸು ಅದನ್ನೇ ತಗೊಳ್ತಾರೆ. ಮೇಲೆ ಹೇಳಿದ್ನಲ್ಲ ಅದ್ರ ಪ್ಲಸ್ 2 ಎಕ್ಸ್ಟ್ರಾ ಆಡ್ ಮಾಡ್ತಾರೆ. ಇಲ್ಲಿ ಮ್ಯಾಟರ್ನಲ್ ಹೆಲ್ತ್ ಮತ್ತೆ ಬ್ಯಾಂಕ್ ಅಕೌಂಟ್, ಮಾತೃ ಆರೋಗ್ಯ ಮತ್ತು ಬ್ಯಾಂಕ್ ಅಕೌಂಟ್ ಎರಡನ್ನು ಕೂಡ ನೋಡಿ ಚೆಕ್ ಮಾಡ್ತಾರೆ. ಸೊ 12 ನೆನಪಿಟ್ಕೊಳ್ಳಿ, ಕೇಳ್ತಾರೆ ಪ್ರಿಲಿಮ್ಸ್ ಅಲ್ಲಿ. ನೆಕ್ಸ್ಟ್, ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಅಂತ ಬರುತ್ತೆ, ವೆರಿ ಇಂಪಾರ್ಟೆಂಟ್ ಇನ್ ಟರ್ಮ್ಸ್ ಆಫ್ ಪ್ರಿಲಿಮ್ಸ್. ಇಲ್ಲಿ ಏನೇನು ಬರುತ್ತೆ ಅಂತ ನೋಡಿದಾಗ, ಓವರ್ ಆಲ್ ಸ್ಕೋರ್ ನೋಡಿದಾಗ ಭಾರತ ನಮ್ದು 105ನೇ ಸ್ಥಾನದಲ್ಲಿದೆ. ತುಂಬಾ 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 ಕಳಪೆ ಸಾಧನೆ ಇದು. 127 ದೇಶಗಳಿದೆ ಅಂತೆ. 127 ದೇಶಗಳಲ್ಲಿ ಅತ್ಯಂತ ಹೆಚ್ಚು ಹಸಿವಿರುವಂತ ದೇಶ 127ನೇದು. ನಮ್ಮದು 105ನೇದರಲ್ಲಿದೆ. ಒಂದೇದು ಯಾವ್ದಿರುತ್ತಲ್ಲ ಅಲ್ಲಿ ಹಸಿವೇ ಇಲ್ಲ ಅಂತ ಅರ್ಥ. ಅಂದ್ರೆ ನಾವು ಹೇಗೆ ಬೆಳೀತಾ ಇದೆ ಭಾರತ, ನೀವೇ ಥಿಂಕ್ ಮಾಡಿ. ನಾನು ಹೇಳಲ್ಲ ಇದನ್ನ, ನೀವೇ ಥಿಂಕ್, ಯು ಹ್ಯಾವ್ ಟು ಇಮ್ಯಾಜಿನ್. ಆಮೇಲೆ ಇಲ್ಲಿ ಕೆಲವೊಂದು ಪಾಯಿಂಟ್ಸ್ ಕೊಡ್ತಾರೆ. ಅಲ್ಲಿ ಕೆಲವೊಂದು ದೇಶಗಳು ಬಾಂಗ್ಲಾದೇಶ, ನೇಪಾಳ, ಶ್ರೀಲಂಕಾ, ದೇ ಆರ್ ವರ್ಕಿಂಗ್ ಬೆಟರ್ ದನ್ ಅಸ್. ನಮಗಿಂತ ಕಡಿಮೆ ಬಡವರು ಇದ್ದಾರೆ ಅಲ್ಲಿ. ಅಂದ್ರೆ ಹಂಗರ್ ಕಡಿಮೆ ಇದೆ ಅಲ್ಲಿ. ಇಂಡಿಯಾ ಪಾಕಿಸ್ತಾನ ಜೊತೆ ಸೇರ್ಕೊಂಡಿದೆ ಈ ಒಂದು ಲಿಸ್ಟ್ ನಲ್ಲಿ. ತಪ್ಪಲ್ವಾ ಇದು? ನಾವು ಕೂಡ ಇನ್ನೂ ಸ್ವಲ್ಪ ಫೋಕಸ್ ಮಾಡಬೇಕಾಗಿದೆ. ಏನೇನಿದೆ ಇಂಡಿಕೇಟರ್ಸ್ ವೆರಿ ಇಂಪಾರ್ಟೆಂಟ್ ಇವು ಕೂಡ ಇಲ್ಲಿ. ಸೊ ಅಂಡರ್ ನರಿಶ್ಮೆಂಟ್ ನೋಡ್ತಾರೆ, ಪೋಷಣೆ ಆಗ್ತಾ ಇದೆಯಲ್ಲ ಮಕ್ಕಳದ್ದು. ಚೈಲ್ಡ್ ಸ್ಟಂಟಿಂಗ್ ವೇಸ್ಟಿಂಗ್ ಅಂತ ಬರುತ್ತೆ. ಚೈಲ್ಡ್ ಮಾರ್ಟಾಲಿಟಿ, ಮರಣ ಹೇಗಿದೆ. ಸೊ ಸ್ಟಂಟಿಂಗ್ ಅಂತ ಅಂದ್ರೆ ವಯಸ್ಸಿಗೆ ತಕ್ಕ ಹಾಗೆ ಹೈಟ್ ಆಗಿರೋದಿಲ್ಲ, ಮಗು ಕುಬ್ಜವಾಗಿರುತ್ತೆ. ವೇಸ್ಟಿಂಗ್ ಅಂತ ಅಂದ್ರೆ ಏನು? ವಯಸ್ಸಿಗೆ ಅಲ್ಲ, ಹೈಟ್ಗೆ ತಕ್ಕ ಹಾಗೆ ಇಲ್ಲಿ ತೂಕ ಇರೋದಿಲ್ಲ. ಸ್ಟಂಟಿಂಗ್ ಅಂದ್ರೆ ವಯಸ್ಸಿಗೆ ತಕ್ಕ ಎತ್ತರ ಇರಲ್ಲ ಮಗು. ವೇಸ್ಟಿಂಗ್ ಅಂತ ಅಂದ್ರೆ ಹೈಟ್ಗೆ ತಕ್ಕ ತೂಕ ಇರಲ್ಲ, ಸನಕಲಾಗಿರುತ್ತೆ ಮಗು. ಓಕೆ, ಆ ಥರ. ನೆಕ್ಸ್ಟ್, ಕಮಿಟ್ಮೆಂಟ್ ಟು ರಿಡ್ಯೂಸ್
ಇನ್ಇಕ್ವಾಲಿಟಿ ಅಂತ ಬರುತ್ತೆ. CRI ಇಂಡೆಕ್ಸ್ ಅನ್ನೋದು ಬಿಡುಗಡೆ ಆಗಿದೆ, ಆಕ್ಸ್ಫ್ಯಾಮ್ನವ್ರು ಬಿಡುಗಡೆ ಮಾಡಿದ್ದಾರೆ. ಏನು ಅಷ್ಟೊಂದು ಇಂಪಾರ್ಟೆಂಟ್ ಅನಿಸಿಲ್ಲ ನನಗೆ ಇದ್ರ ಬಗ್ಗೆ. ಭಾರತದ ರ್ಯಾಂಕ್ ಇದರಲ್ಲಿ 127 ಇದೆ, ಅಷ್ಟೊಂದು ಇಂಪಾರ್ಟೆಂಟ್ ಅನಿಸಿಲ್ಲ, ಬಿಟ್ಬಿಡಿ ಅದನ್ನ. ಅದನ್ನ ಒಂದ್ಸಾರಿ ಓದ್ಕೊಳ್ಳಿ. ನೆಕ್ಸ್ಟ್ ಸಾರಥಿ 1 ಅಂತ ಪ್ರೋಗ್ರಾಮ್ ಇದೆ. ದಿಸ್ ಈಸ್ ಬೈ ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ಜಸ್ಟಿಸ್, ಆಮೇಲೆ ನಾಲ್ಸಾ, ಇವರಿಬ್ರು ಸೇರಿ ಬಿಡುಗಡೆ ಮಾಡಿದ್ದಾರೆ ಇದನ್ನ. ನಾಲ್ಸಾ ಅನ್ನುವಂಥದ್ದು ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ, ಇದನ್ನ ನಾವು ಪಾಲಿಟಿನಲ್ಲಿ ಕಲಿತೀವಿ. ಸೊ ಯಾರಿಗೆ ಹೆಲ್ಪ್ ಆಗೋಕೆ ಇದು? ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ಸ್, ಮೊಬಾಡಿಕ್ ಟ್ರೈಬ್ಸ್, ಇವರಿಗೆಲ್ಲ ಹೆಲ್ಪ್ ಆಗೋಕೆ, ಅವರಿಗೆ ಅನುಕೂಲ ಮಾಡಿಕೊಡೋಕೆ, ಅವ್ರನ್ನ ಉನ್ನತೀಕರಣಕ್ಕೆ ತಗೊಂಡು ಬರೋಕೆ. ಓಕೆ, ನೆಕ್ಸ್ಟ್ ಅವರ ಬಡತನವನ್ನೆಲ್ಲ ಕಡಿಮೆ ಮಾಡೋಕೆ. ನೆಕ್ಸ್ಟ್ ಚೆಂಚು ಟ್ರೈಬ್ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಜಾಸ್ತಿ ನೆನ್ಪಿಟ್ಕೊಳ್ಳೋ ಅಗತ್ಯ ಏನಿಲ್ಲ. ಇದು PVTG ನಲ್ಲಿ ಬರುತ್ತೆ. ಪರ್ಟಿಕ್ಯುಲರ್ಲಿ ವರ್ನರೇಬಲ್ ಟ್ರೈಬಲ್ ಗ್ರೂಪ್ಸ್ ಅಂತ ಕೆಲವೊಂದು ವಿಶೇಷ ಟ್ರೈಬಲ್ ಗ್ರೂಪ್ಸ್ ಇದೆ. ಇದು ಆಂಧ್ರ ಪ್ರದೇಶದಲ್ಲಿ ಬರುವಂತ ಟ್ರೈಬ್ ಆಗಿದೆ, ಚೆಂಚು ಅಂತ ಹೇಳಿ, ಅಷ್ಟು ನೆನ್ಪಿಟ್ಕೊಳ್ಳಿ ಸಾಕು. ಚೆಂಚು ಟ್ರೈಬ್ ಇನ್ ಆಂಧ್ರ ಪ್ರದೇಶ್. ನೆಕ್ಸ್ಟ್ ಪ್ರಧಾನಮಂತ್ರಿ ದಿವ್ಯೇಶ ಕೇಂದ್ರ ಅನ್ನುವಂಥದ್ದು ಅಷ್ಟೊಂದು ಇಂಪಾರ್ಟೆಂಟ್ ಅನ್ಸಿಲ್ಲ ನನಗೆ ಇದ್ರ ಬಗ್ಗೆ. ನೆಕ್ಸ್ಟ್ ನೋಡೋದಾದ್ರೆ ಜಿಯೋಗ್ರಫಿ ಮತ್ತು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಬರ್ತಾ ಇದೀವಿ ನಾವು. ಪ್ರಿಲಿಮ್ಸ್ ಮತ್ತು ಮೇನ್ಸ್ ಟಾಪಿಕ್ಸ್ ಅಲ್ಲಿ ನೋಡೋದಾದ್ರೆ ವೆದರ್ ಫೋರ್ಕಾಸ್ಟಿಂಗ್ ಸಿಸ್ಟಮ್ ಇನ್ ಇಂಡಿಯಾ. ನಮ್ಮ ದೇಶದಲ್ಲಿ ಸುಮಾರು 2/3 ಇಂಡಿಯಾಸ್ ಪಾಪ್ಯುಲೇಷನ್ ಫೇಸಸ್ ಫ್ಲಡ್ ರಿಸ್ಕ್ಸ್. ಓಕೆ, 2/3 ಇಂಡಿಯಾಸ್ ಪಾಪ್ಯುಲೇಷನ್, ಮೂರನೇ ಎರಡರಷ್ಟು ಓಕೆ ಫ್ಲಡ್ ರಿಸ್ಕ್ ಇದೆ ಅಲ್ಲಿ. ಅದನ್ನ ಕಡಿಮೆ ಮಾಡಬೇಕಾಗಿದೆ. ಯಾವಾಗ ಕಡಿಮೆ ಮಾಡಬಹುದು? ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಇದ್ದಾಗ, ಮುನ್ನೆಚ್ಚರಿಕೆ ಕ್ರಮಗಳು ಬೇಗ ತೆಗೆದುಕೊಂಡಾಗ ಅಲ್ವಾ. ಸೊ ನಾವು ಹಿಂದುಳಿತಾ ಇದೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಸೊ ಏನಾಗ್ತಾ ಇದೆ, ಒಂದು ಪಾಯಿಂಟ್ ನೆನ್ಪಿಟ್ಕೊಂಡ್ಬಿಡಿ ಮೇನ್ಸ್ ಅಲ್ಲಿ ಬರೆಯುವಾಗ. ನಮ್ಮ ಈ ಮುನ್ನೆಚ್ಚರಿಕೆ ಹೇಳುತ್ತಲ್ಲ ಸಂಸ್ಥೆ, ಯಾವ್ದದು? ಮೆಟ್ರಿಯಾಲಜಿಕಲ್ ಡಿಪಾರ್ಟ್ಮೆಂಟ್, ಓಕೆ, ಹವಾಮಾನ ಇಲಾಖೆ, ಅದು ಕೊಡುವಂತ ಮಾಹಿತಿಯಲ್ಲಿ 40% ರಾಂಗೇ ಇರುತ್ತಂತೆ ಅಲ್ವಾ. ಇವತ್ತು ಮಳೆ ಬರುತ್ತೆ ಅಂತ ಹೇಳಿರ್ತಾರೆ, ಬರಲ್ಲ ಅಂತ ಹೇಳ್ತಾರೆ, ಮಳೆ ಬರುತ್ತೆ. ಮೇನ್ಸ್ ಅಲ್ಲಿ ಬರೀರಿ. ಸೊ ಅಂದ್ರೆ ನಾವು ಇನ್ನೂ ಟೆಕ್ನಾಲಜಿಕಲ್ ಇಂಪ್ರೂವ್ ಆಗಬೇಕು ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ತುಂಬಾ ಇಂಪಾರ್ಟೆಂಟ್. ಇದು 1875 ಆರಂಭ ಆಗಿದೆ. ಯಾವ ಮಿನಿಸ್ಟ್ರಿ ಅಡಿಯಲ್ಲಿ ಬರುತ್ತೆ ಅಂದ್ರೆ ಮಿನಿಸ್ಟ್ರಿ ಆಫ್ ಅರ್ತ್ ಅಂಡ್ ಸೈನ್ಸ್ ಅಲ್ಲಿ ಬರುತ್ತೆ. ಇದ್ರ ಹೆಡ್ ಕ್ವಾರ್ಟರ್ ದಿಲ್ಲಿನಲ್ಲಿದೆ. ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಅನ್ನ ಕೊಡುತ್ತಿದ್ದು ನಮಗೆ. ಇದು ನೋಡಿ 2024ಕ್ಕೆ 150ನೇ ವರ್ಷವನ್ನು ಆಚರಿಸಿಕೊಂಡಿದೆ ಇದು. ನೆಕ್ಸ್ಟ್ ಮತ್ತೊಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಪಿಕಲ್ ಮೆಟ್ರಾಲಜಿ ಅಂತ ಬರುತ್ತೆ. ಇದು ಪುಣೆನಲ್ಲಿದೆ. ಓಕೆ, ಸೊ ಇದು ಓಷನ್ ಅಟ್ಮಾಸ್ಫಿಯರ್ ಬಗ್ಗೆ ಸ್ಟಡಿ ಮಾಡುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆ, ಪುಣೆನಲ್ಲಿರೋದು ಯಾವುದು? IITM. ಡೆಲ್ಲಿನಲ್ಲಿರೋದು ಯಾವುದು? IMD. ನೆನ್ಪಿಟ್ಕೊಳ್ಳಿ ವ್ಯತ್ಯಾಸ. ಮಿಷನ್ ಮೌಸಮ್ ಅಂತ ಸ್ಟಾರ್ಟ್ ಮಾಡಿದ್ದು ಭಾರತ ಸರ್ಕಾರ ಸೆಪ್ಟೆಂಬರ್ 2024ರಲ್ಲಿ ವಿತ್ 2000 crore ಬಜೆಟ್. ಯಾವ್ದ್ರ ಮೇಲೆ ಫೋಕಸ್ ಮಾಡಿತ್ತಿದ್ದು? ಅಡ್ವಾನ್ಸ್ಮೆಂಟ್ ಆಫ್ ಅಟ್ಮಾಸ್ಫಿಯರಿಕ್ ಫಿಸಿಕ್ಸ್ ಅಂಡ್ ಮಷಿನ್ ಲರ್ನಿಂಗ್, ಇದ್ರ ಬಗ್ಗೆ. ಓಕೆ, ವೆದರ್ ಫೋರ್ಕಾಸ್ಟಿಂಗ್ ಅನ್ನ ಇಂಪ್ರೂವ್ ಮಾಡೋಕೆ. ವೆದರ್ ಫೋರ್ಕಾಸ್ಟಿಂಗ್ ಅಂತ ಅಂದ್ರೆ ಹವಾಮಾನ ಮುನ್ಸೂಚನೆ ಕನ್ನಡದಲ್ಲಿ. ಉಳಿದಿರೋದೆಲ್ಲ ಮೇನ್ಸ್ ಟಾಪಿಕ್ಸ್, ನೀವು ಓದ್ಕೊಳ್ಳಿ ಅದನ್ನ. ಡಾಪ್ಲರ್ ರೆಡಾರ್ಸ್ ಅಂತ ಬರುತ್ತೆ, ಏನು ಅದನ್ನ ಅಂತ ನೀವು ಸ್ವಲ್ಪ ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡಿ ನೋಡ್ಕೊಳ್ಳಿ. ಸಾಮಾನ್ಯ ರೆಡಾರ್ಗಳಿಗೂ ಡಾಪ್ಲರ್ ರೆಡಾರ್ಗಳಿಗೂ ಏನು ವ್ಯತ್ಯಾಸ ಇದೆ ಅಂತ ಗೊತ್ತಿರ್ಬೇಕು ನಿಮಗೆ. ಓಕೆ, ಒಂದು ಮೇನ್ಸ್ ಅಲ್ಲಿ ಬರೆಯೋಕೆ ಒಂದು ಟಾಪಿಕ್ ನೆನ್ಪಿಟ್ಕೊಳ್ಳಿ. ಏನಂತ ಅಂದ್ರೆ ವಿದೇಶಗಳಲ್ಲಿ ವೆದರ್ ಫೋರ್ಕಾಸ್ಟಿಂಗ್ ಸಾಮಾನ್ಯ ಜನರಿಗೆ ಕೂಡ ಲಭ್ಯ ಇದೆ, ಬಟ್ ಭಾರತದಲ್ಲಿ ಅದು ಇಲ್ಲ. ಸಾಮಾನ್ಯ ಜನರಿಗೆ ಕೂಡ ಲಭ್ಯ ಆಗುವಂತೆ ಮಾಡ್ಬೇಕು ಅದನ್ನ. ಸೊ ಏನಿರುತ್ತೆ ಹೇಳ್ತೀನಿ ನೋಡಿ, ಯಾವ ತರ ಇರುತ್ತೆ ಒಂದು ಮ್ಯಾಗಝಿನ್ ಅಲ್ಲಿ. ನೀವು ಯಾವ ತರ ಓದಬೇಕು ಅಂದ್ರೆ ಇದೊಂದು ಕರೆಂಟ್ ಅಫೇರ್ಸ್ ಟಾಪಿಕ್ಸ್ ಅನ್ಕೊಳ್ಳೋಣ, ವೆದರ್ ಫೋರ್ಕಾಸ್ಟಿಂಗ್. ಸೊ ಇದು ಯಾಕೆ ನ್ಯೂಸ್ ಅಲ್ಲಿ ಇತ್ತು ಅಂತ ಕೊಡ್ತಾರೆ. ಸೊ ಅದರ ಮಹತ್ವ ಏನು ಅಂತ ಕೊಡ್ತಾರೆ. ಆಮೇಲೆ ಚಾಲೆಂಜಸ್, ಸವಾಲುಗಳು ಏನಂತ ಕೊಡ್ತಾರೆ. ಆಮೇಲೆ ಇನಿಷಿಯೇಟಿವ್ಸ್, ಭಾರತ ಸರ್ಕಾರ ತಗೊಂಡಿರೋ ಕ್ರಮ ಅಥವಾ ಜಾಗತಿಕ ಮಟ್ಟದಲ್ಲಿರುವಂತಹ ಕ್ರಮಗಳನ್ನು ಹೇಳ್ತಾರೆ. ಮುಂದಿನ ದಾರಿ ಅಂತ ಹೇಳ್ತಾರೆ. ಸೊ ಈ ತರ ಡಿವೈಡ್ ಮಾಡಿ ಓದ್ಕೊಳ್ಳಿ ಅದನ್ನ. ಬರ್ತಾ ಬರ್ತಾ ಗೊತ್ತಾಗುತ್ತೆ ಯಾವ್ದ ಮೇಲೆ ಫೋಕಸ್ ಮಾಡಬೇಕು, ಅದ್ರ ಮೇಲೆ ಬೇಡ ಅಂತ. ಆಮೇಲೆ ಕನ್ಕ್ಲೂಷನ್ ಕೂಡ ಇರುತ್ತೆ, ಅದನ್ನು ಕೂಡ ಓದ್ಕೊಳ್ಳಿ. ಸರಿ, ನೆಕ್ಸ್ಟ್ ಮರೈನ್ ಹೀಟ್ ವೇವ್ ಇನ್ ಟ್ವಿಲೈಟ್ ಝೋನ್ ಅಂತ ಬರುತ್ತೆ. ಪ್ರಿಲಿಮ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಟ್ವಿಲೈಟ್ ಝೋನ್ ಅಂತ ನಾನು ಮೊನ್ನೆ ನಮ್ಮ ಟೆಲಿಗ್ರಾಮ್ ನಲ್ಲಿ ಹಾಕಿದ್ದೆ, ತೋರಿಸ್ತೀನಿ ಅದನ್ನ ಈಗ. ಒಂದೇ ನಿಮಿಷ ವೇಟ್ ಮಾಡಿ. ಟ್ವಿಲೈಟ್ ಝೋನ್, ಸ್ವಲ್ಪ ಇಲ್ಲಿ ಟ್ವಿಲೈಟ್ ಝೋನ್ ನೋಡಿ, ಇಲ್ಲಿ ಗಮನ ಇಟ್ಕೊಂಡು ನೋಡಿ ಸ್ವಲ್ಪ. ಸೊ ನೆಟ್ವರ್ಕ್ ಇಶ್ಯೂ ಇದೆ ಅನಿಸ್ತಾ ಇದೆ. ಎಸ್, ಈ ಚಿತ್ರ ನೋಡಬಹುದು ನೀವು. ಇಲ್ಲಿ ಮೇಲಿಂದ ಏನಿದೆ ಇದು, ಅದು ಎಲ್ಲ ಕಾಣುತ್ತಲ್ಲಿ, ಅದು ನಾರ್ಮಲ್ ಝೋನ್ ಅಂತ ಕರಿಬಹುದು ಅದನ್ನ ನಾವು. ಇನ್ ಮಧ್ಯೆ ಇದೆ ನೋಡಿ, ಇದು ಟ್ವಿಲೈಟ್ ಝೋನ್ ಅಂತ ಕರೀತಾರೆ ಅದನ್ನ.
ಇಲ್ಲಿ ಅಂದ್ರೆ ಸಮುದ್ರದ ಮೇಲಿನ ಮಟ್ಟದಿಂದ 200 ಮೀಟರ್ ವರೆಗೂ ಒಂದು ವಿಭಾಗ ಬೇರೆ, 200 ಮೀಟರ್ನಿಂದ 1 ಕಿಲೋಮೀಟರ್ ವರೆಗೂ ಅಂದ್ರೆ 1000 ಮೀಟರ್ ವರೆಗೂ ಒಂದು ವಿಭಾಗ ಬೇರೆ, ಈ ನಡುವೆ ಇದೆಲ್ಲ 200ರಿಂದ 1000 ಮೀಟರ್ ಅಂದ್ರೆ 1 ಕಿಲೋಮೀಟರ್ ವರೆಗೂ ಇದು ಟ್ವಿಲೈಟ್ ಝೋನ್ ಅಂತ ಕರಿತೀವಿ. ಅರ್ಥ ಆಯ್ತಾ ನಿಮಗೆ? ಸೊ ಎಷ್ಟು ಗೊತ್ತಿರಲಿ. ನೆಕ್ಸ್ಟ್ ಎಡ್ಡಿ ಕರೆಂಟ್ಸ್ ಅಂತ ಬರುತ್ತೆ. ಸೊ ಜಿಯೋಗ್ರಾಫಿನಲ್ಲಿ ಬರುತ್ತೆ. ಏನಿಲ್ಲ, ಎಡ್ಡಿ ಕರೆಂಟ್ಸ್ ಅಂತ ಹೇಳ್ಬಿಡ್ತೀನಿ ನಿಮಗೆ. ಸೊ ಇವು ಲಾರ್ಜ್ ಸ್ವಿರ್ಲಿಂಗ್ ಕರೆಂಟ್ಸ್, ಸಾಗರ ಪ್ರವಾಹಗಳು ಸಮುದ್ರದಲ್ಲಿ ತಿರುಗ್ತಾ ಇರುತ್ತೆ, ಫ್ಲೋ ಆಗ್ತಾ ಇರುತ್ತೆ. ಸೊ ಇದರಿಂದ ಟೆಂಪರೇಚರ್ ಅನ್ನ ಹೆಚ್ಚು ಕಮ್ಮಿ ಆಗೋದು ಮಾಡ್ತಾ ಇರುತ್ತೆ. ಅಂದ್ರೆ ಸಮುದ್ರದ ತಾಪಮಾನ ಹೆಚ್ಚು ಕಮ್ಮಿ ಒಂದು ಪ್ರದೇಶ ಮತ್ತೊಂದು ಪ್ರದೇಶಕ್ಕೆ ತಗೊಂಡು ಹೋಗುತ್ತೆ ಅದು. ಯಾಕೆ ಸುದ್ದಿಯಲ್ಲಿ ಬಂದಿತ್ತು ಟ್ವಿಲೈಟ್ ಝೋನ್ ಅಂತಂದ್ರೆ, ನ್ಯೂ ಸ್ಟಡಿ ಪಬ್ಲಿಷ್ಡ್ ಇನ್ ಜರ್ನಲ್ ನೇಚರ್ ಹ್ಯಾಸ್ ಫೌಂಡ್ ಮರೈನ್ ಹೀಟ್ ವೇವ್ಸ್ ಕ್ಯಾನ್ ಆಲ್ಸೋ ಬಿ ಅಬ್ಸಾರ್ಬ್ಡ್ ಇನ್ ಟ್ವಿಲೈಟ್ ಝೋನ್ ಬಿಟ್ವೀನ್ ದ ಡೆಪ್ಸ್ ಆಫ್ 200 to 1000 ಮೀಟರ್. ಅಂದ್ರೆ ಈ ಟ್ವಿಲೈಟ್ ಝೋನ್ ಅಂತ ಏನ್ ತೋರಿಸಿದ್ನಲ್ಲ ನಿಮ್ ಚಿತ್ರದಲ್ಲಿ, ಆ ಹೀಟ್ ಅನ್ನು ಕೂಡ ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ ಅಂತ ಹೇಳ್ತಾ ಇದಾರೆ ಅಷ್ಟೇ. ಓಕೆ, ತುಂಬಾ ಒಳ್ಳೆಯದು ಇವು ಅಂತ. ವಾಟ್ ಈಸ್ ದ ಟ್ವಿಲೈಟ್ ಝೋನ್ ಅಂತ ಹೇಳಿದೆ ನಿಮ್ಗೆ ಈಗಾಗಲೇ ನಾನು ಅದ್ರ ಬಗ್ಗೆ. ಎನ್ಸೋ ಅಂತ ಬರುತ್ತೆ, ಎಲ್ ನಿನೋ ಮತ್ತೆ ಸದರ್ನ್ ಆಸಿಲೇಷನ್ ಅಂತ. ಇದ್ರ ಬಗ್ಗೆ ಜಿಯೋಗ್ರಫಿನಲ್ಲಿ ಡೀಪ್ ಆಗಿ ಕಲಿತೀರಿ, ಇಲ್ಲಿ ಕಲಿಯೋದಿಲ್ಲ ಅದನ್ನ. ನೆಕ್ಸ್ಟ್ ಪ್ಯಾರಿಸ್ ಅಗ್ರಿಮೆಂಟ್ ಗೊತ್ತಿರ್ಬೇಕು ನಿಮಗೆ. 2015ರಲ್ಲಿ ಜಗತ್ತಿನ ಎಲ್ಲಾ ನಾಯಕರು ಸೇರ್ಕೊಂಡು ಒಂದು ಮೀಟಿಂಗ್ ಮಾಡ್ಕೊಳ್ತಾರೆ ಪರಿಸರ ಸಂರಕ್ಷಣೆ ಬಗ್ಗೆ, ಎನ್ವೈರ್ಮೆಂಟಲ್ ಅದ್ರ ಬಗ್ಗೆ ಕಲಿತೀವಿ. ಸೊ UPSC ಅಂದ್ರೆ ನೋಡಿ ಒಂದು ಮಾತು ಹೇಳ್ತೇನೆ ನಿಮಗೆ, ಇಲ್ಲಿ ಕಂಬೈನ್ಡ್ ಆಗಿ ಸ್ಟಡಿ ಆಗ್ತಾ ಹೋಗುತ್ತೆ. ಮೊದಲು ಸ್ಟಾಟಿಕ್ ಪರ್ಫೆಕ್ಟ್ ಮಾಡ್ಕೊಳ್ಳೋದು, ಬರ್ತಾ ಬರ್ತಾ ಕರೆಂಟ್ ಅಫೇರ್ಸ್ ಅದ್ರ ಜೊತೆ ಆಡ್ ಮಾಡ್ಕೊಳ್ತಾ ಹೋಗೋದು. ಸರ್ ಏನ್ರಿ ಇಷ್ಟೆಲ್ಲ ಬಿಡ್ತಾನೆ ಹೋಗ್ತಾ ಇದೀರಿ, ನೀವೇನು ಓದೋದಿಲ್ವಾ ಇದನ್ನ? ಅದೆಲ್ಲ ಅಗತ್ಯ ಇಲ್ಲ. ಈ ವರ್ಷ ಪ್ರಿಲಿಮ್ಸ್ ಬರೆಯೋರಿಗೆ ಉಳಿದಿರೋರು ನೀವು ಓದ್ಕೊಳ್ಬೇಕು, ಅದು ನಿಮ್ ಜವಾಬ್ದಾರಿ. ದಟ್ ಇಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಕಲಿಬೇಕಲ್ವಾ ನೀವು? ಎಕ್ಸಾಮ್ ನಲ್ಲಿ ಕ್ವಶನ್ ಪೇಪರ್ ಓದಿ ಹೇಳೋಕ್ ನಾವಿರಲ್ಲ, ನೀವೇ ಓದ್ಕೊಳ್ಬೇಕಾಗತ್ತೆ. ಐ ಆಮ್ ರೈಟ್? ನೆಕ್ಸ್ಟ್ ಬಿಹಾರ್ ಫ್ಲಡ್ ಬಗ್ಗೆ ಬಂದಿದೆ ಟಾಪಿಕ್. ಸೊ ಬಿಹಾರ್ ನಮ್ಮ ದೇಶದ ಅತ್ಯಂತ ಪ್ರವಾಹ ಪೀಡಿತವಾದಂತ ರಾಜ್ಯ ಆಗಿದೆ. ಓಕೆ, ಸೊ 76% ಆಫ್ ನಾರ್ತ್ ಬಿಹಾರ್ ಪಾಪ್ಯುಲೇಷನ್ ಅಂಡರ್ ಫ್ಲಡ್, ನೆನಪಿಟ್ಟುಕೊಳ್ಳಿ. ಸೊ ಯಾಕೆ? ಇಲ್ಲಿ ಕೋಸಿ ನದಿ ಮತ್ತು ಗಂಡಕ್ ನದಿ ಬರುತ್ತೆ. ಆಮೇಲೆ ಯಂಗ್ ಹಿಮಾಲಯನ್ ಮೋಟಲ್ಗಳಿದೆ, ತುಂಬಾ ಸ್ಪೀಡ್ ಆಗಿ ಬರುತ್ತೆ ಅಲ್ಲಿ ನದಿ. ಸೊ ಮಹಾನಂದ, ಕೋಸಿ, ಬಾಗಮತಿ, ಬುರಿ ಗಂಡಕ್ ಇವೆಲ್ಲ ನದಿಗಳಲ್ಲಿ ನಮಗೆ ಕಂಡು ಬರ್ತಾ ಇದೆ. ಆ ಕಾರಣಕ್ಕೆ ಇಲ್ಲಿ ಫ್ಲಡ್ ತುಂಬಾ ಇದೆ. ಸೊ ಇದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕಲಿತೀವಿ ನಾವು, ಫ್ಲಡ್ ಅಂದ್ರೆ ಏನು, ಯಾಕಾಗತ್ತೆ, ಪರಿಹಾರ ಏನು ಅಂತ. ನೆಕ್ಸ್ಟ್ ವೈಬ್ರಂಟ್ ಅರೋರಾಸ್ ಅಂತ ಬರುತ್ತೆ, ನಾನು ತೋರಿಸ್ತೀನಿ ನಿಮಗೆ ಏನಿದು ಅಂತ ಹೇಳಿ. ಸ್ಟನ್ನಿಂಗ್ ಅರೋರಾ ಬೋರಿಯಾಲಿಸ್ ಅಂತ ಹೇಳಿ, ಸ್ಟನ್ನಿಂಗ್ ಅರೋರಾ ಬೋರಿಯಾಲಿಸ್. ಸೊ ಈ ತರ ಅಂದ್ರೆ ಸೂರ್ಯನ ಕಿರಣಗಳು ಈ ತರ ಕಾಣುತ್ತೆ ಚಿತ್ರ ನೋಡಿ, ಈ ತರ ಕಾಣುತ್ತಲ್ಲ, ಇದನ್ನ ಅರೋರಾ ಅಂತ ಕರೀತಾರೆ. ಸೊ ಇತ್ತೀಚೆಗೆ ಇದು ಕಂಡು ಬಂದಿದೆ, ನಮ್ಮ ಸೂರ್ಯನ ಕಿರಣಗಳು. ದಿಸ್ ಡಿಸ್ಲಿಂಗ್ ಲೈಟ್ ಶೋ ಕಾಸ್ಡ್ ಬೈ ಅನ್ ಅನ್ಯೂಸುವಲ್ ಸ್ಟ್ರಾಂಗ್ ಸೋಲಾರ್ ಸ್ಟಾರ್ಮ್ ಇಸ್ ಪಾರ್ಟ್ ಆಫ್ ಸೀರೀಸ್ ಆಫ್ ಸೋಲಾರ್ ಸ್ಟಾರ್ಮ್ಸ್ ದ್ಯಾಟ್ ಹ್ಯಾವ್ ಸ್ಟಕ್ ಅರ್ತ್. ಸೊ ಸೂರ್ಯನ ಕಿರಣಗಳು ಸ್ಟ್ರಾಂಗ್ ಆಗಿ ಬಡಿದಾಗ ಇವು ರೂಪುಗೊಳ್ಳುತ್ತೆ. ಓಕೆ, ದಿಸ್ ಇಸ್ ಡ್ಯೂ ಟು ಸ್ಟ್ರಾಂಗ್ ಜಿಯೋಮೆಟ್ರಿಕ್ ಸೋಲಾರ್ ಸ್ಟಾರ್ಮ್ ರಿಸಲ್ಟಿಂಗ್ ಫ್ರಮ್ ಕೊರೋನಲ್ ಮಾಸ್ ಎಜೆಕ್ಷನ್. ಆ ಕಾರಣಕ್ಕೆ ಇದು ಉಂಟಾಗತ್ತೆ. ಇದು ಅರ್ತ್ಸ್ ನ ಪೋಲಾರ್ ರೀಜನ್ ನಲ್ಲಿ, ಭೂಮಿಯ ಧ್ರುವದ ಭಾಗದಲ್ಲಿ ಕಂಡು ಬರುತ್ತೆ ನಮಗೆ. ಈ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವಗಳಲ್ಲಿ ಕಂಡು ಬರುತ್ತೆ, ಎಲ್ಲಾ ಕಡೆ ಅಲ್ಲ. ನಮ್ಮ ಭಾರತದಲ್ಲಿ ಕಂಡು ಬಂದ್ರಿ ಅಂದ್ರೆ ಬರಲ್ಲ ಇದು. ಓಕೆ, ಅರೋರಾ ಬೋರಿಯಾಲಿಸ್ ಅಂದ್ರೆ ಉತ್ತರ ಭಾಗದಲ್ಲಿ ನಾರ್ದರ್ನ್ ಲೈಟ್, ಅರೋರಾ ಆಸ್ಟ್ರಾಲಿಸ್ ಅಂದ್ರೆ ಸದರ್ನ್ ಹೆಮಿಸ್ಫಿಯರ್ ನಲ್ಲಿ, ದಕ್ಷಿಣ ಗೋಳದಲ್ಲಿ ಇದನ್ನ ಆತರ ಕರೀತಾರೆ. ಓಕೆ, ನೆಕ್ಸ್ಟ್ ಇಲ್ಲಿದೆ ನೋಡಿ ಈ ತರ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ಭೂಮಿ ಸುತ್ತ, ಅದಕ್ಕೆ ಸೂರ್ಯನ ಕಿರಣಗಳಿಂದ ಬರುವಂತಹ ವೇವ್ಸ್ ಬಡಿದಾಗ ಈ ತರ ಎಲ್ಲ ಕಂಡು ಬರುತ್ತೆ. ನಾವು ಸೈನ್ಸ್ ಅಂಡ್ ಟೆಕ್ನಾಲಜಿ ಇಷ್ಟು ಅರೋರಾ ಬೋರಿಯಾಲಿಸ್ ಅಂದ್ರೆ ಏನಂತ ಗೊತ್ತಿದ್ರೆ ಸಾಕು ನಮ್ಮ UPSCಗೆ, ಅಷ್ಟು ಡೀಪ್ ಆಗಿ ಕೇಳಲ್ಲ ಅದು. ಸೈಕ್ಲೋನ್ ಡಾಣ ಅಂತ ಇದೆ. ಸೈಕ್ಲೋನ್ ಡಾಣ ಎಲ್ಲಿ ಕಂಡು ಬಂದಿದೆ ಅಂತ ನೋಡ್ಕೊಳ್ಳಿ. ಒಡಿಶಾ ಕೋಸ್ಟ್ ಲೈನ್ ಅಲ್ಲಿ, ಒಡಿಶಾದಲ್ಲಿ ಕಂಡು ಬಂದಿದೆ ಡಾಣ, ಅಷ್ಟು ಅಂದ್ರೆ ಸಾಕು. ಇನ್ನು ಸೈಕ್ಲೋನ್ ಅಂದ್ರೆ ಏನು, ಅದು ಹೇಗಿರುತ್ತೆ, ಅವೆಲ್ಲ ಕೂಡ ಜಿಯೋಗ್ರಫಿನಲ್ಲಿ ಕಲಿತೀವಿ. ಸೊ ಒಂದು ಲಿಸ್ಟ್ ನೆನ್ಪಿಟ್ಕೊಳ್ಳಿ. ಸೈಕ್ಲೋನ್ ಪ್ರೆಷರ್ ಸಿಸ್ಟಮ್ ಅಂತ ಅಂದ್ರೆ ಸೈಕ್ಲೋನ್ ನಲ್ಲಿ ಪ್ರೆಷರ್ ಲೋ ಇರುತ್ತೆ ಸೆಂಟರ್ ನಲ್ಲಿ, ಆಮೇಲೆ ನಾರ್ದರ್ನ್ ಹೆಮಿಸ್ಫಿಯರ್ ನಲ್ಲಿ ಆಂಟಿ ಕ್ಲಾಕ್ವೈಸ್ ಆಗಿ ಸುತ್ತುತ್ತೆ. ಉದಾಹರಣೆಗೆ ಇದು ನಮ್ಮ ಭೂಮಿ ಅನ್ಕೊಳ್ಳಿ. ಓಕೆ, ನಾರ್ದರ್ನ್ ಹೆಮಿಸ್ಫಿಯರ್ ಉತ್ತರ ಗೋಳದಲ್ಲಿ ಈ ತರ ಸುತ್ತುತ್ತೆ ಇದು. ಓಕೆ, ಸದರ್ನ್ ಹೆಮಿಸ್ಫಿಯರ್ ನಲ್ಲಿ ಯಾವ ತರ ಸುತ್ತುತ್ತೆ? ಕ್ಲಾಕ್ ವೈಸ್ ಆಗಿ ಸುತ್ತುತ್ತೆ, ಈ ತರ ಸುತ್ತುತ್ತೆ. ಯಾವುದು? ಸೈಕ್ಲೋನ್ ಅಂತ ಅಂದ್ರೆ ನೆನ್ಪಿಟ್ಕೊಳ್ಳಿ ಈ ತರ. ಆಂಟಿ ಸೈಕ್ಲೋನ್ ಅದ್ರ ವಿರುದ್ಧ ಎಲ್ಲ, ಆ ಚಾರ್ಟ್ ನೆನ್ಪಿಟ್ಕೊಂಡ್ಬಿಡಿ. ನೆಕ್ಸ್ಟ್ ಸ್ಯಾಂಗ್ಯಾಂಗ್ ಗಾಡ್ ಪೀಕ್ ಅಂತ ಇದೆ, ಏನಾಗತ್ತೆ ಇಲ್ಲ. ಹರಿಕೇನ್ ಮಿಲ್ಟಾನ್ ಅಂತ ಇದೆ. ಹರಿಕೇನ್ ಅಂತ ಅಂದ್ರೆ ಅದು ಕೂಡ ಒಂದು ರೀತಿ ಚಂಡಮಾರುತ. ಚಂಡಮಾರುತ ಇದೆಲ್ಲಿ ಕಂಡು ಬರುತ್ತೆ? ಗಲ್ಫ್ ಆಫ್ ಮೆಕ್ಸಿಕೋನಲ್ಲಿ ಕಂಡು ಬರ್ತಾ ಇದೆ. ಬೇರೆ ಬೇರೆ ನೇಮ್ಸ್ ಇದೆ, ಇಲ್ಲಿ ಹೇಳ್ತೇನೆ ನಿಮಗೆ, ಇಲ್ಲಿದೆ ನೋಡಿ ಲಿಸ್ಟ್. ಸೊ ಮಿಸ್ ಆಯ್ತಾ ಲಿಸ್ಟ್ 21. ಓಕೆ, ಅದು ಬೇರೆ ಚಾಪ್ಟರ್ ಕಲಿತೀವಿ ನಾವು ಮುಂದೆ ಅದ್ರ ಬಗ್ಗೆ. ಸೊ ಇಲ್ಲಿ ಏನಾದ್ರು ಇದೆಯಾ? ಅದು 22ನೇ ಪುಟ ಇಲ್ಲ, ಪರವಾಗಿಲ್ಲ. ಎಸ್, ಇಲ್ಲಿದೆ. ಟೈಫೂನ್ಸ್, ಹರಿಕೇನ್ಸ್, ಟೊರ್ನಾಡೋಸ್, ವಿಲೀಸ್.
ಸೊ ಟೈಫೂನು ಚೀನಾ ಮತ್ತು ಪೆಸಿಫಿಕ್ ಓಷನ್ ಕರೀತಾರೆ. ಇದು ಹರಿಕೇನ್ಸ್ ಅಂತ ಹೇಳಿ ವೆಸ್ಟ್ ಇಂಡಿಯನ್ ಐಲ್ಯಾಂಡ್ಗಳಲ್ಲಿ, ಕೆರಿಬಿಯನ್ಸ್ ಅಲ್ಲಿ ಕರೀತಾರೆ, ಅಟ್ಲಾಂಟಿಕ್ ಓಷನ್ ಅಲ್ಲಿ ಕರೀತಾರೆ. ಟೊರ್ನಾಡೋಸ್ ಅಂತ ವೆಸ್ಟ್ ಆಫ್ರಿಕನ್ ಕರೀತಾರೆ, ವೆಲ್ಲಿ ವಿಲೀಸ್ ಅಂತ ಹೇಳಿ ಆಸ್ಟ್ರೇಲಿಯಾದಲ್ಲಿ. ಸೊ ಓಕೆ, ಸೊ ಟೈಫೂನ್ಸು ನಮಗೆ ಚೈನೀಸ್ ಕಡೆ, ಹರಿಕೇನ್ಸ್ ಅಂದ್ರೆ ಈ ವೆಸ್ಟ್ ಇಂಡೀಸ್ ಕಡೆ, ಟೊರ್ನಾಡೋಸ್ ಸೌದರ್ನ್ ವೆಸ್ಟ್ ಆಫ್ರಿಕಾ ಕಡೆ, ಸದರ್ನ್ ಯು ಎಸ್ ಎ ಕಡೆ, ವಿಲ್ಲಿ ವಿಲೀಸ್ ಅಂತ ಹೇಳಿ ಆಸ್ಟ್ರೇಲಿಯಾ ಕಡೆ ಕರೀತಾರೆ ಅದನ್ನ. ಓಕೆ, ಸೊ ನಾವು ಉಳಿದಿರೋದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ನಿಮ್ಗೆ ಅರ್ಥ ಆಗ್ತಾ ಇದೆ ನಾನು ಹೇಳ್ತಾ ಇರೋದು? ಸೊ ನೀಟಾಗಿ ಸ್ಟಡಿ ಮಾಡಿ. ಓಕೆ, ನನ್ನ ಕಡೆಯಿಂದ ನಿಮಗೆಲ್ರಿಗೂ ಕೂಡ ಆಲ್ ದಿ ಬೆಸ್ಟ್. ನೀಟಾಗಿ ಕರೆಂಟ್ ಅಫೇರ್ಸ್ ಎಷ್ಟು ಬೇಕೋ ಅಷ್ಟು ಟೀಚ್ ಮಾಡ್ತೀವಿ ನಿಮಗೆ. ಸ್ವಲ್ಪ ಗಮನ ಇಟ್ಕೊಂಡು ಕಲೀರಿ. ಕನ್ನಡ ವಿದ್ಯಾರ್ಥಿಗಳು ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಬೇಕು. ಈಸಿ ಇದೆ UPSC. ಕನ್ನಡದಲ್ಲಿ ಅತ್ಯಂತ ಗುಣಮಟ್ಟದ ಕೋಚಿಂಗನ್ನು ಕೊಡ್ತಾ ಇದೀವಿ ನಿಮಗೆ. ಯಾರು UPSCಗೆ ತಯಾರಿ ಮಾಡ್ಬೇಕು ಅನ್ಕೊಂಡಿದ್ದೀರಿ, KPSCಗೆ ತಯಾರಿ ಮಾಡ್ಬೇಕು ಅನ್ಕೊಂಡಿದ್ದೀರಿ, ನೀವು ಪ್ಯೂರ್ಲಿ IAS ಕೋಚಿಂಗ್ ಮಾಡ್ಕೊಳ್ಬೇಕು. UPSCಗೆ ತಯಾರಿ ಮಾಡ್ಕೊಳ್ಬೇಕು. ಪಾಂಚನ IAS ಅಂತೂ ಪ್ಯೂರ್ಲಿ ನಾವು IAS ಕೋಚಿಂಗ್ ಕೊಡ್ತಾ ಇದ್ದೀವಿ. ನೀವು ಈ ತಯಾರಿ ಮಾಡ್ಕೊಂಡಾಗ ಖಂಡಿತವಾಗ್ಲೂ ಕೂಡ ಯಶಸ್ವಿ ಆಗ್ತೀರಿ. ಸ್ವಲ್ಪ ಸಿಸ್ಟಮೆಟಿಕ್ ಆಗಿ ಸ್ಟಡಿ ಮಾಡಿ, ಯಾವ ರೀತಿ ಓದಬೇಕು, ಯಾವ ರೀತಿ ನೋಟ್ಸ್ ಮಾಡಬೇಕು, ಯಾವ ರೀತಿ ರಿವಿಷನ್ ಮಾಡಬೇಕು, ಇದನ್ನೆಲ್ಲ ಹೇಳ್ಕೊಟ್ಟಿದ್ದೀವಿ. ಸೊ ಕರೆಂಟ್ ಅಫೇರ್ಸ್ ಯಾವುದೇ ನೋಟ್ಸ್ ಬೇಡವೇ ಬೇಡ. ನಾನು ಹೇಳ್ತಾ ಇದ್ದೀನಿ, ಸ್ಟ್ರಿಕ್ಟ್ಲಿ ಐ ಆಮ್ ವಾರ್ನಿಂಗ್, ಡೋಂಟ್ ಮೇಕ್ ನೋಟ್ಸ್ ಫಾರ್ ಕರೆಂಟ್ ಅಫೇರ್ಸ್ ಫ್ರಮ್ ನೌ. ಸದ್ಯಕ್ಕೆ ಅಗತ್ಯ ಇಲ್ಲ. ಓಕೆ, ಬಟ್ ಇದೇ ಮ್ಯಾಗ್ಝಿನ್ 10 ಸಾರಿ ಓದಬೇಕು, ಇದೇ ಟಾಪಿಕ್ 10 ಸಾರಿ ಓದಬೇಕು. ಪೆನ್ ಯೂಸ್ ಮಾಡಬೇಕು. ಮೊದಲು ಪೆನ್ಸಿಲ್ ಯೂಸ್ ಮಾಡಿ, ಬ್ಲೂ ಪೆನ್ ಯೂಸ್ ಮಾಡಿ, ರೆಡ್ ಪೆನ್ ಯೂಸ್ ಮಾಡಿ, ಹೈಲೈಟರ್ ಯೂಸ್ ಮಾಡಿ, ಹಳದಿ ಹೈಲೈಟರ್ ಯೂಸ್ ಮಾಡಿ, ಗ್ರೀನ್ ಹೈಲೈಟರ್ ಯೂಸ್ ಮಾಡಿ, ಕೇಸರಿ ಕಲರ್ ಹೈಲೈಟರ್ ಯೂಸ್ ಮಾಡಿ. ಸಿಕ್ಕಾಪಟ್ಟೆ ಇದೆ. ಸ್ಟೆಪ್ ಬೈ ಒಂದೊಂದು ರೌಂಡ್ ಒಂದೊಂದು ಯೂಸ್ ಮಾಡ್ಕೊಳ್ಳಿ. ಅಷ್ಟು ಮಾಡ್ತೀರಾ? ಸೊ ಕ್ಲಾಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ನನಗೆ ತಿಳಿಸಿ. ನಿಮ್ಗೆ ಇಷ್ಟ ಆಗ್ತದ್ರೆ ಕಂಟಿನ್ಯೂ ಮಾಡೋಣ. ನಿಮ್ಮ ಅಭಿಪ್ರಾಯ ನಮಗೆ ಬೇಕು. ನಾನು ಕ್ಲಾಸಲ್ಲಿ ಏನು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರನ ಕೊಡಬೇಕು. ಸರಿ, ಮತ್ತೆ ಮುಂದಿನ ಕ್ಲಾಸಲ್ಲಿ ಸಿಗ್ತೀನಿ ನಿಮಗೆಲ್ಲರಿಗೂ. ಆಲ್ ದ ಬೆಸ್ಟ್ ನನ್ನ ಕಡೆಯಿಂದ. ಹ್ಯಾವ್ ಅ ಗ್ರೇಟ್ ಟೈಮ್.